ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ರವಿಕೃಷ್ಣ ರೆಡ್ಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷ. ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೆಆರ್ಎಸ್ ಪಕ್ಷದ ಸೈನಿಕರಲ್ಲಿ, ಮುಖಂಡರಲ್ಲಿ, ಬೆಂಬಲಿಗರಲ್ಲಿ, ಹಿತೈಷಿಗಳಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಲೈವ್ ವಿಡಿಯೋ ಮುಗಿದ ತಕ್ಷಣ ಈ ವಿಡಿಯೋವನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತೆ ನೀವು ಪ್ರತ್ಯೇಕವಾಗಿ ನಿಮ್ಮ ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್, ಸೋಷಿಯಲ್ ಮೀಡಿಯಾದ ಯಾವುದೇ ಇದರಲ್ಲಾಗಲಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಈಗ ಯಾವ ಪೇಜ್ಗಳಿಂದ ಇದು ಲೈವ್ ಆಗ್ತಾ ಇದೆ ಆ ಪೇಜ್ಗಳು ನಾಳೆ ನಾಡಿದ್ದು ಇರುತ್ತೋ ಇರಲ್ವೋ, ನನ್ನ ವೈಯಕ್ತಿಕ ಪುಟವೂ ಸೇರಿದಂತೆ ಫೇಸ್ಬುಕ್ ಪ್ರೊಫೈಲ್ಗಳು ಇರುತ್ತೋ ಇಲ್ವೋ ಅನ್ನುವಂತಹ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋ ನೋಡಿದಾದ್ಮೇಲೆ ವಿಶೇಷವಾಗಿ ಕೆಆರ್ಎಸ್ ಪಕ್ಷದ ಸೈನಿಕರು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಲ್ಲ ಅಕೌಂಟ್ಗಳಲ್ಲಿ ಇದನ್ನ ಶೇರ್ ಮಾಡಿ ಅಂತ ಮನವಿ ಮಾಡ್ತೀನಿ. ಯಾಕೆಂದ್ರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವಿರುದ್ಧ ಪೊಲೀಸರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು, ಮುಖಂಡರ ವಿರುದ್ಧ ಕರ್ನಾಟಕ ರಾಜ್ಯದ ಪೊಲೀಸರು ಒಂದು ಸಮರವನ್ನೇ ಸಾರಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಪೊಲೀಸರು ಒಂದು ರಾಜಕೀಯ ಪಕ್ಷದ ವಿರುದ್ಧ ಸಮರವನ್ನ ಸಾರೋದಿಕ್ಕೆ ಸಾಧ್ಯವಾ ಅನ್ನೋದನ್ನ ಇಟ್ಕೊಂಡ್ರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 6-7 ವರ್ಷಗಳಿಂದ ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ, ಅಧರ್ಮದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ದುರಾಡಳಿತದ ವಿರುದ್ಧ, ದಬ್ಬಾಳಿಕೆಯ ವಿರುದ್ಧ, ದೌರ್ಜನ್ಯದ ವಿರುದ್ಧ, ಅಸಮಾನತೆಯ ವಿರುದ್ಧ ಒಂದು ದೊಡ್ಡ ಸಮರವನ್ನೇ ಸಾರಿದೆ. ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 6-7 ವರ್ಷಗಳಲ್ಲಿ ಮಾಡ್ತಾ ಇರುವಂತಹ ಕೆಲಸ ನಿಮ್ಗೆಲ್ಲ ಗೊತ್ತಿದೆ. ನಾವು ಘೋಷಿತ ಸಮರವನ್ನೇ ಸಾರಿದ್ದೇವೆ. ಈಗಾಗಲೇ ಹೇಳಿದಾಗೆ ಭ್ರಷ್ಟ ರಾಜಕೀಯ ವ್ಯವಸ್ಥೆಯ ವಿರುದ್ಧ, ದುರಾಡಳಿತದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಅಧರ್ಮದ ವಿರುದ್ಧ, ಅನ್ಯಾಯದ ವಿರುದ್ಧ, ಅಸತ್ಯದ ವಿರುದ್ಧ ಶಾಂತಿಯುತವಾದಂತಹ ಅಹಿಂಸಾತ್ಮಕವಾದ ಘೋಷಿತ ಸಮರವನ್ನ ನಾವು ಸಾರಿದ್ದೇವೆ. ಆದರೆ ನಮ್ಮ ಮೇಲೆ ಇಂತಹ ಸಂದರ್ಭದಲ್ಲಿ ಪೊಲೀಸರು ಅಘೋಷಿತ ಸಮರವನ್ನು ಮಾತ್ರ ಸಾರೋದಿಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದ್ರೆ ಅನ್ಯಾಯ, ಅಧರ್ಮ, ಅಕ್ರಮ, ಭ್ರಷ್ಟಾಚಾರದ ವಿರುದ್ಧ ಘೋಷಿತ ಸಮರವನ್ನ ಸಾರಿರುವಂತಹ ಕೆಆರ್ಎಸ್ ಪಕ್ಷದ ವಿರುದ್ಧ ಯಾವುದೇ ಸಂಸ್ಥೆಯಾಗ್ಲಿ, ಸಂಘಟನೆಯಾಗ್ಲಿ ಘೋಷಿತ ಸಮರವನ್ನ ಸಾರೋದಿಕ್ಕೆ ಸಾಧ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರ ಕೇವಲ 4-5 ದಿನಗಳ ಅಂತರದಲ್ಲಿ ನನ್ನ ಮೇಲೆ ಕೆಆರ್ಎಸ್ ಪಕ್ಷದ ಹಾಲಿ ಗೌರವಾಧ್ಯಕ್ಷ, 2 ತಿಂಗಳಿನಿಂದ ನಾನು ಕೆಆರ್ಎಸ್ ಪಕ್ಷದ ಅಧ್ಯಕ್ಷನಾಗಿಲ್ಲ. ಯಾಕಂದ್ರೆ ನನ್ನ ಟರ್ಮ್ ಮುಗಿದ ನಂತರ ಇವತ್ತು ದೀಪಕ್ ಸಿಎನ್ ರವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಪಕ್ಷ ಆಯ್ಕೆ ಮಾಡಿಕೊಂಡಿದೆ, ನನ್ನನ್ನ ಗೌರವಾಧ್ಯಕ್ಷನಾಗಿ ಮಾಡಿದೆ. ಈ ಕಳೆದ 2 ತಿಂಗಳಲ್ಲಿ ಕಳೆದ ಈ ಸಂದರ್ಭದಲ್ಲಿ 2 ತಿಂಗಳಿನ ನಂತರ ಆಗಿರುವಂತದ್ರಲ್ಲಿ ಕೇವಲ 4-5 ದಿನಗಳ ಅಂತರದಲ್ಲಿ ನನ್ನ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ. ಒಂದು ಪ್ರಕರಣ, ಆ ಪ್ರಕರಣದ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಿಲ್ಲ. ಪರಮನೀಚ, ಪರಮಭ್ರಷ್ಟ, ಅಯೋಗ್ಯ, ದುರಹಂಕಾರಿ ಒಬ್ಬ ತನ್ನ ಗುಲಾಮ ನೌಕರನ್ನ, ತನ್ನ ಅಧೀನದಲ್ಲಿದ್ದಂತ ಗುಲಾಮನಿಗೆ ಹೇಳಿ ಸುಳ್ಳುಗಳನ್ನ ಹೇಳಿಸಿ, ಸುಳ್ಳುಗಳನ್ನ ಬರೆಸಿ ಮೊಕದ್ದಮೆ ದಾಖಲು ಮಾಡಿದ್ದಾನೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದೆ ಅಂತ ಹೇಳಿ ಅದನ್ನ ನಾವು ಎಲ್ಲಿ ಹೋರಾಟ ಮಾಡಬೇಕು ಅಲ್ಲಿ ಮಾಡ್ತೀವಿ, ಜನರ ಸಾರ್ವಜನಿಕರ ಗಮನಕ್ಕೂ ತರ್ತೀವಿ. ಆದ್ರೆ 2ನೇ ಪ್ರಕರಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ, ನೆಲಮಂಗಲ ಭಾಗಕ್ಕೆ ಬರುವಂತಹದ್ದು. ಅಲ್ಲಿ ನಮ್ಮ ಪಕ್ಷದ 3 ಪೊಲೀಸರು, ಮುರಳೀಧರ್ ಅನ್ನುವಂತಹ ಒಬ್ಬ ಕಡುಭ್ರಷ್ಟ, ದುರಹಂಕಾರಿ, ರಾಕ್ಷಸಿ, ಸ್ಯಾಡಿಸ್ಟಿಕ್ ಮನೋಭಾವದ ಅಧಿಕಾರಿ ಹಲ್ಲೆ ಮಾಡಿ, ಆತ ಮತ್ತು ನರೇಂದ್ರ ಬಾಬು ಅನ್ನುವಂಥವ್ರು ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ, ಹಲ್ಲೆ ಮಾಡಿ ಯಾವುದೇ ಅಕ್ರಮವಾಗಿ ಬಂಧಿಸಿದಂತ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾಣಗೆರೆ ಮತ್ತು 4 ಜನ ಹೋದಾಗ 100 ಜನ ಪೊಲೀಸರು ಅವರನ್ನ ಮುತ್ತುಕೊಂಡು ಹಟ್ಟಾಡಿಸಿ ರಿವ್ಯೂ ಮಾಡ್ತಿದ್ದಂತಹ ನಮ್ಮ ಕೆಆರ್ಎಸ್ ಪಕ್ಷದ ರಾಜ್ಯ SC/ST ಘಟಕದ ಕಾರ್ಯದರ್ಶಿ ಆಗಿರುವಂತಹ ಚೆನ್ನಯ್ಯ ಮತ್ತು ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷ ಆಗಿರುವಂತಹ ಶ್ರೀನಿವಾಸ ಮೂರ್ತಿ ಅವರನ್ನ ಅಟ್ಟಾಡಿಸಿಕೊಂಡು ಹೋಗಿ ಹೊಡೆದು ಅವರ ಮೊಬೈಲ್ಗಳನ್ನ ಕಿತ್ಕೊಂಡು 6 ಜನರ ಮೇಲೆ ಮೊಕದ್ದಮೆ ಹಾಕಿದ್ದನ್ನ ನೀವೆಲ್ಲ ನೋಡಿದ್ದೀರ. ಆ ಸಂದರ್ಭದಲ್ಲಿ ಅದಾದ ನಂತರ ಅವರು ಒಂದು ದಿವಸ ಜೈಲಲ್ಲಿದ್ರು. 6 ಜನ, 3 ಜನಕ್ಕೆ ಇಂಟರಿಮ್ ಬೇಲ್ ಆಯ್ತು. ಅವರು ಜೈಲ್ ಹೋಗಬೇಕಾಗಿರೋರು ಕೊನೆಯ ಗಳಿಗೆಯಲ್ಲಿ ನ್ಯಾಯಾಧೀಶರು ಅವರಿಗೆ ಜಾಮೀನು ಕೊಟ್ಟು ಕಾರಣದಿಂದ ಜೈಲ್ ಹೋಗಿಲ್ಲ. ಆದ್ರೆ 6 ಜನ ಇಡೀ ಒಂದು ದಿನ ಜೈಲಲ್ಲಿದ್ರು. ಮಾರನೇ ದಿವಸ ಕೆಆರ್ಎಸ್ ಪಕ್ಷದ ಮುಖಂಡರುಗಳು ವಕೀಲರನ್ನ ಸಂಪರ್ಕಿಸಿ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಕೊಟ್ಟು ಆ ಮಿಕ್ಕ 6 ಜನಕ್ಕೆ, ರಘು ಜಾಣಗೆರೆ ನೇತೃತ್ವದಲ್ಲಿ ಹೋಗಿದ್ದಂತ 6 ಜನರಿಗೆ ಬೇಲ್ ಆಯ್ತು. ಅದಾದ ನಂತರ ಒಂದು 4 ದಿವಸಗಳ ನಂತರ ಕೆಆರ್ಎಸ್ ಪಕ್ಷದವರು ಕಳೆದ ಮಂಗಳವಾರ, ಇವತ್ತಿಗೆ ಸರಿಯಾಗಿ 1 ವಾರದ ಹಿಂದೆ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಧರಣಿ ಮಾಡಬೇಕು ಅಂತ ಹೇಳಿ ಅದಕ್ಕೆ 4 ದಿನಗಳ ಹಿಂದೆಯೇ ಪೊಲೀಸರಿಗೆ ಮನವಿ ಪತ್ರವನ್ನು ಅಥವಾ ಏನಂತಾರೆ ಅರ್ಜಿಯನ್ನ ಕೊಡ್ತಾರೆ. ಯಾಕಂದ್ರೆ ಬೆಂಗಳೂರಲ್ಲಿ ನಾವು ಧರಣಿ ಮಾಡಬೇಕು ಫ್ರೀಡಂ ಪಾರ್ಕ್ ಅಲ್ಲಿ ಅಂದ್ರೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋ, ಅಲ್ಲಿ ಏನು ಮನವಿ ಪತ್ರ ಅಥವಾ ಏನಂತಾರೆ ಅರ್ಜಿ ಕೊಡಬೇಕು.
ನಮಗೆ ಅನುಮತಿ ಕೊಡಿ, ಅನುಮತಿ ಕೇಳಿ ಪತ್ರ ಅರ್ಜಿ ಕೊಡಬೇಕು. ಅದನ್ನ ಇಟ್ಕೊಂಡು ಆಡಿಸಿ ಆಟ ಆಡಿಸಿ ಕೊನೆಗೆ ಸೋಮವಾರ ಸಂಜೆಗೆ ನಿಮಗೆ ಯಾವುದೇ ರೀತಿಯಲ್ಲಿ ಇಲ್ಲಿ ಇದು ಧರಣಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಂತ ನೂರಾರು ಕೆಆರ್ಎಸ್ ಪಕ್ಷದ ಸೈನಿಕರು ಮಾರನೇ ದಿವಸ ಪೊಲೀಸರ ಈ ಬೇಕಂತಲೇ ಮಾಡಿರುವಂತಹ ಪಿತೂರಿಯನ್ನ ಮನಗಂಡು ಅವರು ಸುಮಾರು 12 ಗಂಟೆ 1 ಗಂಟೆ ಸುಮಾರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ಅಹಿಂಸಾತ್ಮಕವಾಗಿ ನಮ್ಮ ಅಧ್ಯಕ್ಷರಾದಂತಹ ದೀಪಕ್ ಸೇನ್ ಅವರ ನೇತೃತ್ವದಲ್ಲಿ ಅಹಿಂಸಾತ್ಮಕವಾದ ಒಂದು ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಅವರ ಫೋಟೋ ಇಟ್ಕೊಂಡು ಹೋಗಿ ಅಲ್ಲಿ ಹೋಗ್ತಾರೆ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನಮ್ಗೆ ಅಷ್ಟೊತ್ತಿಗೆ ಗೊತ್ತಾಗಿರುತ್ತೆ ಪೊಲೀಸರು ಇವತ್ತು ಏನೇನೋ ಬಹಳ ಬೇರೆ ಬೇರೆ ತಂತ್ರವನ್ನು ಹೂಡಿದ್ದಾರೆ ಅಂತೇಳಿ. 12:30 1 ಗಂಟೆಗೆ ಹೋಗ್ತಾರೆ. 1:30 ಗಂಟೆಗೆ ಅಲ್ಲಿ FIR ಅಲ್ಲಿ ನೋಡಿದ್ರೆ 1 ಗಂಟೆ 30 ನಿಮಿಷಕ್ಕೆ ಈ FIR ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅಂತಿದೆ. ಮೊದಲೇ ಸಿದ್ಧವಾಗಿತ್ತು. ರವಿಕೃಷ್ಣಾರೆಡ್ಡಿ ನಾನು ಗೌರವಾಧ್ಯಕ್ಷ, ಅದರಲ್ಲಿ ನನ್ನನ್ನು ಅಧ್ಯಕ್ಷ ಅಂತ ಹೆಸರಿಸಿ, ನಮ್ಮ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾಣಗೆರೆ ಅವರನ್ನ ಹೆಸರಿಸಿ ಅವರನ್ನ A2 ಮಾಡಿ ನನ್ನನ್ನ A1 ಮಾಡಿ ಸುಮಾರು ಈಗಿನ ಹಾಲಿ ಅಧ್ಯಕ್ಷರಾಗಿರುವಂತಹ ದೀಪಕ್ ಸಿಎನ್ ರವರು ಸೇರಿಸಿದಂತೆ ನಮ್ಮ ಯುವಘಟಕದ ಅಧ್ಯಕ್ಷ ಆಗಿರುವಂತಹ ಜನನಿ ವತ್ಸಲಾರ್ ಅವರು ಸೇರಿಸಿದಂತೆ ಸುಮಾರು 12-13 ಜನರ ಮೇಲೆ FIR ಮಾಡಿದ್ದಾರೆ. ನಾನು ಸ್ಥಳದಲ್ಲೇ ಇಲ್ಲ, ರಘು ಜಾಣಗೆರೆ ಅವರು ಸ್ಥಳದಲ್ಲಿ ಇಲ್ಲ, ಇನ್ನು ಹಲವಾರು ಜನ ಸ್ಥಳದಲ್ಲಿದ್ರು. ಇಲ್ಲದೇ ಇರೋರ ಮೇಲೆ ಇದಾದ್ರೆ A1 A2. ನಾನು ಅವತ್ತು ತುಂಬಾ ವೈಯಕ್ತಿಕ ಕಾರಣದಿಂದಾಗಿ ವೈಯಕ್ತಿಕ ಕೆಲಸದ ಮೇಲೆ ಬೆಂಗಳೂರಿನ ಹೊರವಲಯದಲ್ಲಿದ್ದೆ. ನಾನು ಆ ಸಂದರ್ಭದಲ್ಲಿ ಈಗಿನ ಹಾಲಿ ರಾಜ್ಯ ಸಮಿತಿ ಏನಿದೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಸ್ವತಂತ್ರವಾಗಿ ನಿರ್ಧಾರಗಳನ್ನು ತಗೊಂಡು ನಾಯಕತ್ವ ವೃದ್ಧಿ ಆಗಲಿ ಅಂತೇಳಿ ನಾನು ಕಳೆದ 2 ತಿಂಗಳಿಂದ ಯಾವುದೇ ಅಂತ ಅಷ್ಟು ಆಕ್ಟಿವಿಟೀಸ್ ಅಲ್ಲಿ ರಾಜ್ಯದ ಕಾರ್ಯಕಾರಿ ಸಮಿತಿಯ ಕಾರ್ಯಕಲಾಪಗಳಲ್ಲಿ ಇಲ್ಲ. ಇರ್ಲಿ, ಅದು ಪಕ್ಷದ ಆಂತರಿಕ ವಿಚಾರ. ಆದರೆ ನನ್ನನ್ನ A1 ಮಾಡಿ, ಸ್ಥಳದಲ್ಲಿ ಇಲ್ಲದೆ ಇರೋನ್ನ A1 ಮಾಡಿ ಪೊಲೀಸರು ಮೊಕದ್ದಮೆ ದಾಖಲಿಸಿದ್ದಾರೆ. ಯಾವಾಗ ಬೇಕಾದ್ರೂ ಇವಾಗಿರುವಂತಹ ಸಂದರ್ಭದಲ್ಲಿ ನನ್ನನ್ನ ಬಂಧಿಸಬಹುದು. ಆ ವಿಚಾರಕ್ಕೆ ತದನಂತರ ಬರ್ತೀನಿ. ಆವತ್ತು ಪೊಲೀಸರು ಮಾಡಿದಂತಹ ದುಂಡಾವರ್ತನೆ ಮತ್ತು ಪೊಲೀಸ್ ಕಾರ್ಯಾಚರಣೆ ಏನಿದೆ ಕರ್ನಾಟಕದ ಪೊಲೀಸ್ ಇಲಾಖೆಯ ಅಥವಾ ಆಡಳಿತದ ಇತಿಹಾಸದಲ್ಲಿ ನಭೂತೋ, ಭವಿಷ್ಯತ್ತಿಗೆ ಗೊತ್ತಿಲ್ಲ, ಇದೇನ್ ಬೇಕಾದ್ರೂ ಆಗ್ಬೋದು, ನಭೂತೋ ಅಂದ್ರೆ ಹಿಂದೆಂದೂ ಕಂಡರಿಯದಂತಹ ಪೊಲೀಸ್ ಕಾರ್ಯಾಚರಣೆ. 2-3 ಬಸ್ಗಳಲ್ಲಿ ಕೆಆರ್ಎಸ್ ಪಕ್ಷದ ಸೈನಿಕರನ್ನ ತುಂಬಿಕೊಂಡು ಹೋಗಿ ಅಲ್ಲಿ ಎಲ್ಲರ ಹತ್ರನು ಅವ್ರ ಹತ್ರ ಬರೆಸ್ಕೊಂಡು ಸೈನ್ ಮಾಡಿಸ್ಕೊಂಡು ಥಂಬ್ ಹಾಕ್ಸ್ಕೊಂಡು ಅವ್ರ ಅಡ್ರೆಸ್ ತಗೊಂಡು ಆಧಾರ್ ಕಾರ್ಡ್ ತಗೊಂಡು ಎಲ್ಲರ ಹತ್ರ ಇರುವಂತಹ ಫೋನ್ಗಳನ್ನ ಬ್ಲಾಕ್ ಮೇಲ್ ಮಾಡಿ, ನೀವು ಈ ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ಈಗ ಆ ಸೆಕ್ಷನ್ ಅಲ್ಲಿ ಈ ಸೆಕ್ಷನ್ ಅಲ್ಲಿ ಯಾವಾಗಲೂ ಚಿಂಗಾಮಗಳು ಪಿಂಗಾಮ್ಗಳು ಹೆದರಿಸಿ ಬೆದರಿಸಿ ನಮಗೆ ಬಂದಿರುವ ಈಗ ಲೇಟೆಸ್ಟ್ ಮಾಹಿತಿ ಪ್ರಕಾರ 59 ಜನ ಕೆಆರ್ಎಸ್ ಪಕ್ಷದ ಸೈನಿಕರ ಮಹಿಳೆಯರು, ಸುಮಾರು 8-10 ಜನ ಮಹಿಳೆಯರು ಇದ್ರಲ್ಲಿ ಅವರೆಲ್ಲರ ಫೋನ್ಗಳು ಇದರಲ್ಲಿ ಪಿತೂರಿ ಮಾಡೋದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳಿವೆ. ಇವು ಮಾರಕಾಸ್ತ್ರಗಳು, ಈ ಫೋನ್ಗಳು ಅಬ್ಬಾಬಾಬಾಬಾಬಾ ಏನ್ ಹೇಳಿದ್ರು ಅವ್ರನ್ನೆಲ್ಲ ಫೋನ್ಗಳನ್ನ ಕಾನ್ಫಿಸ್ಕೇಟ್ ಮಾಡ್ಕೊಂಡಿದ್ದಾರೆ, ಜಪ್ತ್ ಮಾಡ್ಕೊಂಡಿದ್ದಾರೆ. ಇವತ್ತು FSL ರಾಜ್ಯದಲ್ಲಿ ಇವರ ಪೊಲೀಸ್ ಇಲಾಖೆಯ ಯೋಗ್ಯತೆಗೆ ಕನ್ವಿಕ್ಷನ್ ರೇಟು ಅಂದರೆ ಅತ್ಯಾಚಾರ, ಕೊಲೆ, ಕಗ್ಗೊಲೆ, ಬೇರೆ ಬೇರೆ ಯಾವುದೇ ತರಹದ ಇದಿರಬಹುದು, ಏನು ಕಳ್ಳತನ, ದರೋಡೆ, ರಾಬರಿ, ಈ ತರದಲ್ಲಿ ಕನ್ವಿಕ್ಷನ್ ರೇಟ್ ಇವರ ಯೋಗ್ಯತೆಗೆ 1, 2, 3% ಇದೆ. ಕನ್ವಿಕ್ಷನ್ ರೇಟ್ ಅಷ್ಟು ಇರೋವಾಗ ಅದಕ್ಕೆ ಆ ಅಪರಾಧಿಗಳನ್ನು ಹಿಡಿದು ಜೈಲಿಗೆ ಕಳಿಸೋದಿಕ್ಕೆ ಬೇಕಾದಂತ ಕೆಲಸವನ್ನ ಮಾಡೋದಿಕ್ಕೆ ಯೋಗ್ಯತೆ ಇಲ್ಲದ ನಮ್ಮ ಪೊಲೀಸರು ಕೆಆರ್ಎಸ್ ಪಕ್ಷದವರ ಮೊಬೈಲ್ಗಳನ್ನ ಇವು ಮಾರಕಾಸ್ತ್ರಗಳು ಅಂತ ಹೇಳಿ ಇದರಲ್ಲಿ ಬಹಳ ದೊಡ್ಡ ಏನು ಯಾವ್ಯಾವ ತರಹದ ಪಿತೂರಿ ಇದೆಯೋ ಗೊತ್ತಿಲ್ಲ, ಎಲ್ಲವನ್ನು ನಾವು ಶೋಧಿಸಬೇಕು ಅಂತ ಹೇಳಿ 59 ಜನರ ಮೊಬೈಲ್ ಫೋನ್ಗಳನ್ನ ಸೀಸ್ ಮಾಡಿದ್ದಾರೆ. ಬಹುಶಃ ನಾನು ಗೊತ್ತಿರೋ ಹಾಗೆ ಅಥವಾ ನನ್ನ ಸೀಮಿತ ಜ್ಞಾನದಲ್ಲಿ ಭಾರತದ ಯಾವುದೇ ರಾಜ್ಯದಲ್ಲೂ ಈ ತರಹದ ಪೊಲೀಸ್ ಕಾರ್ಯಾಚರಣೆ ಆಗಿಲ್ಲ. ಅಂದರೆ ಅಹಿಂಸಾತ್ಮಕವಾಗಿ ಶಾಂತಿಯುತವಾಗಿ ಮಹಾತ್ಮ ಗಾಂಧೀಜಿ ಅವರ ಆದರ್ಶದಲ್ಲಿ ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಜನಪರವಾಗಿ ಹೋರಾಟ ಮಾಡುತ್ತಿರುವಂತಹ ಕೆಆರ್ಎಸ್ ಪಕ್ಷದ ಸೈನಿಕರು ಅಂತ ನಾವೇನ್ ಹೇಳ್ತೀವಿ, ಅವರಿಂದ 59 ಜನರಿಂದ ಪೊಲೀಸರು ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ. ತದನಂತರ ಈಗ ಬಂದಿರುವಂತಹ, ಯಾಕೆ ನಾನು ವಿಡಿಯೋದ ಆರಂಭದಲ್ಲಿಯೇ ಹೇಳಿದೆ, ಇದನ್ನ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಫೇಸ್ಬುಕ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಬೇರೆ ಎಲ್ಲೇ ಆಗ್ಲಿ ಇದನ್ನ ಅಪ್ಲೋಡ್ ಮಾಡಿ ಅಂತ ಹೇಗೆ ಹೇಳ್ತಿದ್ದೀನಿ ಅಂದ್ರೆ, ನಮಗೆ ಈಗ ಬಂದಿರುವಂತಹ, ನಮಗಿನ್ನೂ ಯಾವುದೇ ನೋಟಿಸ್ ಬಂದಿಲ್ಲ, ಯಾವುದೇ ತರಹದ ಮಾಹಿತಿ ಬಂದಿಲ್ಲ. ಆದರೆ ಪೊಲೀಸ್ ಇಲಾಖೆಯವರು ಬಹುಶಃ ನನ್ನನ್ನು ಸೇರಿಸಿದಂತೆ ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳ ಏನು ಫೇಸ್ಬುಕ್ ಸೋಷಿಯಲ್ ಮೀಡಿಯಾದ ಯಾವ್ಯಾವ ಅಕೌಂಟ್ಗಳಿದೆ ಅವೆಲ್ಲವನ್ನು
ಏನು ರದ್ದು ಮಾಡಬೇಕು ಅಥವಾ ನಿರ್ಬಂಧಿಸಬೇಕು. ಅದೇ ರೀತಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯಾವೆಲ್ಲ ಅಧಿಕೃತ ಫೇಸ್ಬುಕ್ ಪೇಜ್ಗಳಿವೆ ಅವೆಲ್ಲವನ್ನು ನಿರ್ಬಂಧಿಸಬೇಕು. ಇದು ಇವರು ಯಾವುದೋ ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇವರೇನೋ ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಯಾವ್ದು ಬೇಕೋ ಪುಂಗಿ ಊದಿ ಅವರು ಯಾವುದೋ ಒಂದು ಆದೇಶವನ್ನ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ. ಪೊಲೀಸ್ ಇಲಾಖೆಯಲ್ಲಿರೋರೆ, ಬೇರೆ ಬೇರೆ ಇಲಾಖೆಯಲ್ಲಿರೋರೆ ನಮಗೆ ಅದನ್ನ ತಿಳಿಸಿದ್ದಾರೆ. ಆದ್ರೆ ನಮ್ಗೆ ಇಲ್ಲಿ ತನಕ ಯಾವುದೇ ನೋಟಿಸ್ ಬಂದಿಲ್ಲ. ಹಾಗಾಗಿ ಪೊಲೀಸರು ಯಾವುದೇ ಹಂತಕ್ಕೆ ಕೆಆರ್ಎಸ್ ಪಕ್ಷವನ್ನು ಸದೆಬಡಿಯೋದಿಕ್ಕೆ ಅನ್ಯಾಯ, ಅಕ್ರಮ, ಅಧರ್ಮದ ಯಾವುದೇ ಹಂತಕ್ಕೆ ಬೇಕಾದರೂ ಹೋಗುವಂತಹ ಮನಸ್ಥಿತಿಯನ್ನ ತಲುಪಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರದ ಅತ್ಯುನ್ನತ ಅಧಿಕಾರಿ ಅಂತ ಯಾರಿದ್ದಾರೋ ಆ ಮನುಷ್ಯನೇ ತಲೆ ಕೆಟ್ಟವರಂತೆ ಇದರ ಹಿಂದೆ ಇದ್ದಾರೆ ಅನ್ನೋದನ್ನ ನಮಗೆ ಕೆಲವು ಮೂಲಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ರಾಜ್ಯದ ಜನತೆಗೆ ಈಗ ಕೆಆರ್ಎಸ್ ಪಕ್ಷದ ಹೋರಾಟವನ್ನ ಮತ್ತು ಕೆಆರ್ಎಸ್ ಪಕ್ಷ ಮಾಡ್ತಿರುವಂತಹ ಕೆಲಸವನ್ನ ಬೆಂಬಲಿಸುವಂತಹ ಮತ್ತು ಜೊತೆಗೆ ನಿಲ್ಲುವಂತಹ ಜವಾಬ್ದಾರಿ ನಿಮಗಿದೆ ಅನ್ನುವಂತಹ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರಬಯಸ್ತೀನಿ. ನಾವು ಕೆಆರ್ಎಸ್ ಪಕ್ಷವನ್ನ ಆರಂಭದಿಂದ ಕಟ್ಟದಂತವರು ಇದ್ದಂತವರು ನೂರಾರು ಸುಳ್ಳು ಮುಖದ್ದು ದೂರುಗಳನ್ನು ಹಾಕೊಂಡು ಹೋರಾಟ ಮಾಡ್ತಿರುವಂತವರು ನಮ್ಮ ಪ್ರಯತ್ನವನ್ನ ನಾವು ಮಾಡ್ತೀವಿ. ಆದರೆ ಈ ಪಕ್ಷವನ್ನ ಈ ಸಂದರ್ಭದಲ್ಲಿ ಉಳಿಸುವಂತಹ ಮತ್ತು ಬೆಳೆಸುವಂತಹ ಭ್ರಷ್ಟ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳ ದುರಾಡಳಿತ, ದುರಾಚಾರ, ಅನಾಚಾರ, ಭ್ರಷ್ಟಾಚಾರ, ವಂಶ ಪಾರಂಪರ್ಯ ರಾಜಕಾರಣ, ಅಪ್ರಜಾಸತ್ತಾತ್ಮಕವಾದಂತಹ ವ್ಯವಸ್ಥೆ, ಪಾಳೆಗಾರಿಕೆ ಇವೆಲ್ಲವನ್ನು ಕೊನೆಗಾಣಿಸಬೇಕು ಅನ್ನೋ ಹಾಗಿದ್ರೆ ಕೆಆರ್ಎಸ್ ಪಕ್ಷ ಅಥವಾ ಈ ತರಹದ ಪಕ್ಷಗಳನ್ನ ಜನ ಬೆಂಬಲಿಸಬೇಕು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಯಾವುದೇ ಕಾರ್ಯಕ್ರಮ, ಚಟುವಟಿಕೆ ಯಾವುದನ್ನು ಸಹ ಸಮಾಜಕ್ಕೆ ತಲುಪಬಾರದು ಅನ್ನುವಂತಹ ಒಂದು ತೀರ್ಮಾನವನ್ನ ಪೊಲೀಸ್ ಇಲಾಖೆ ಕೈಗೊಂಡಿರುವಂತಹ ಸಂದರ್ಭದಲ್ಲಿ ಯಾರು ನಮ್ಮ ವಿಚಾರವನ್ನ ಜನರಿಗೆ ಮುಟ್ಟಿಸುವಂತವರು. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದವರಿಗೂ ಕೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಕಳೆದ 6-7 ವರ್ಷಗಳಿಂದ ನೀವು ವಿಶೇಷವಾಗಿ ಸಾಂಪ್ರದಾಯಿಕ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ನಾವೇನ್ ಹೇಳ್ತೀವಿ, ಬೇಕು ಅಂತಲೇ ನಿಮ್ಮ ಯಾವುದೋ ಒತ್ತಡಗಳಿಗೆ, ನಿಮ್ಮದು ಯಾವುದೋ ಒಂದು ವೀಕ್ನೆಸ್ಗಳಿಗೆ ಅಥವಾ ನಿಮ್ಮದು ಯಾವುದೋ ಒಂದು ಸಂದರ್ಭಗಳಿಗೆ ಕಾರಣವಾಗಿ ನೀವು ಕೆಆರ್ಎಸ್ ಪಕ್ಷದ ವಿಚಾರಗಳನ್ನ ಹೇಳಬೇಕಾದಷ್ಟು ಹೇಳಿ ವೃತ್ತಿ ಧರ್ಮವನ್ನ ತೋರಿಸಿಲ್ಲ, ಅದನ್ನ ಮೆರೆದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಾದ್ರೂ ಕನಿಷ್ಠ ವೃತ್ತಿ ಧರ್ಮವನ್ನ ತೋರಿಸಿ ಕೆಆರ್ಎಸ್ ಪಕ್ಷದ ಮೇಲೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೇಲೆ ರಾಜ್ಯದ ಪೊಲೀಸರು ಮಾಡ್ತಾ ಇರುವಂತಹ ದಬ್ಬಾಳಿಕೆ, ದೌರ್ಜನ್ಯ, ಕಾನೂನು ಬಾಹಿರ, ಸಂವಿಧಾನ ವಿರೋಧಿ ಕೃತ್ಯಗಳು, ನಮ್ಮ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್, ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುತ್ತಿರುವಂತಹ ಪೊಲೀಸ್ ಇಲಾಖೆಯ ವಿರುದ್ಧವಾಗಿ ಇವತ್ತು ನೀವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪರವಾಗಿ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧವಾಗಿ ಇವತ್ತು ನಿಂತ್ಕೊಳ್ಬೇಕಾಗಿದೆ. ಆಗ ಮಾತ್ರ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಉಳಿಯುತ್ತೆ, ನಿಮ್ಮ ವಾಕ್ ಸ್ವಾತಂತ್ರ್ಯವೂ ಉಳಿಯುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಮಾಧ್ಯಮಗಳಿಗೆ ತಿಳಿಸಿ ಬಯಸ್ತೀನಿ. ಈ ಸಂದರ್ಭದಲ್ಲಿ ಕಳೆದ ಒಂದು ವಾರದಲ್ಲಿ ಎಲ್ಲ ವಿಚಾರಗಳು ಆಗ್ತಿರುವಂತಹ ಸಂದರ್ಭದಲ್ಲಿ ರಾಜ್ಯದ ನೂರಾರು ಜನ ಚಿಂತಕರು, ಲೇಖಕರು, ಹೋರಾಟಗಾರರು, ಸಂಘ ಸಂಸ್ಥೆಗಳ ಮುಖಂಡರು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೆಆರ್ಎಸ್ ಪಕ್ಷದ ಪರವಾಗಿ ಮಾತನಾಡಿದ್ದಾರೆ, ಫೇಸ್ಬುಕ್ ಅಲ್ಲಿ ಬರೆದಿದ್ದಾರೆ, ಫೇಸ್ಬುಕ್ ಅಲ್ಲಿ ಲೈವ್ ಬಂದಿದ್ದಾರೆ, ಪತ್ರಿಕಾಗೋಷ್ಠಿಗಳನ್ನ ಮಾಡಿದ್ದಾರೆ. ಕೆಲವೊಂದು ಕಡೆ ಬೀದಿಯಲ್ಲಿ ನಿಂತು ಕೊಡಬೇಕು ಮಾತುಗಳನ್ನ ಹೇಳಿ ಅಧಿಕಾರಿಗಳಿಗೆ ಅಥವಾ ಮುಖ್ಯಮಂತ್ರಿಗೋ ಅಥವಾ ರಾಜ್ಯಪಾಲರಿಗೋ ತಲುಪುವಾಗಿ ಅಧಿಕಾರಿಗಳ ಮೂಲಕ ಆಗ್ರಹ ಪತ್ರಗಳನ್ನ ಕಳಿಸಿದ್ದಾರೆ. ಅವರೆಲ್ಲರಿಗೂ ನಾನು ಕೆಆರ್ಎಸ್ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷನಾಗಿ, ಇವತ್ತಿನ ಗೌರವಾಧ್ಯಕ್ಷನಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಇಷ್ಟು ಜನ ನಮಗಂತೂ ಖಾತ್ರಿ ಆಗ್ತಾ ಇದೆ. ಯಾಕಂದ್ರೆ ಪ್ರತಿ ಸಲ ಈಗ ವಿಶೇಷವಾಗಿ ನಿನ್ನೆಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ 3 ತಂಡಗಳು ರಾಜ್ಯಾದ್ಯಂತ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರು ಬಾ ಅನ್ನುವಂತಹ ಒಂದು ಅಭಿಯಾನವನ್ನು ಆರಂಭಿಸಿದ್ದಾರೆ. ಮುಂದಿನ 8-10 ದಿನಗಳ ಕಾಲ ಈ ಅಭಿಯಾನ ನಡೆಯುತ್ತೆ. ಇದು ನಿನ್ನೆ ಆರಂಭವಾಗೋದಕ್ಕೆ ಮೊದಲೇನೆ 16,000 ರೂಪಾಯಿ, ಬಹುಶಃ ಕಳೆದ ಒಂದು 5-6 ದಿವಸದಲ್ಲಿ ನಮಗೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ದೇಣಿಗೆ ಬಂದಿರಬಹುದು. ನೂರಾರು ಜನ ಪಕ್ಷದ ಸದಸ್ಯತ್ವ ತೆಗೆದುಕೊಂಡಿದ್ದಾರೆ. ಯಾಕೆ? ಪೊಲೀಸರ ದಬ್ಬಾಳಿಕೆ, ದೌರ್ಜನ್ಯ, ಅಕ್ರಮಗಳನ್ನ ನಾವು ಪ್ರಶ್ನಿಸಿದಾಗಲೆಲ್ಲ, ಸಾರ್ವಜನಿಕವಾಗಿ ಪ್ರಶ್ನಿಸಿದಾಗಲೆಲ್ಲ ಕೆಆರ್ಎಸ್ ಪಕ್ಷವನ್ನ ಸೇರುವಂತಹ ಜನರ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾವಾಗ ಪೊಲೀಸರು ನಮ್ಮ ಮೇಲೆ, ನನ್ನನ್ನು ಸೇರಿದಂತೆ ಕೆಆರ್ಎಸ್ ಪಕ್ಷದ ಇತರ ಮುಖಂಡರುಗಳ ಮೇಲೆ, ಸದಸ್ಯರುಗಳ ಮೇಲೆ ಸುಳ್ಳು ದೂರುಗಳನ್ನು ದಾಖಲಿಸ್ತಾರೋ, ದಬ್ಬಾಳಿಕೆ ಮಾಡ್ತಾರೋ, ದೌರ್ಜನ್ಯ ಮಾಡ್ತಾರೋ, ಹೊಡಿತಾರೋ, ರಾಕ್ಷಸಿ ಮನೋಭಾವ ತೋರಿಸ್ತಾರೋ ಅಂತ ಸಂದರ್ಭಗಳಲ್ಲಿ ತಂಡೋಪತಂಡವಾಗಿ ಸ್ವಯಂ ಪ್ರೇರಣೆಯಿಂದ ರಾಜ್ಯದ ಪ್ರಾಮಾಣಿಕ ಜನರು ಕೆಆರ್ಎಸ್ ಪಕ್ಷವನ್ನ ಸದಸ್ಯತ್ವ ತೆಗೆದುಕೊಳ್ಳುವುದರ ಮೂಲಕ, ದೇಣಿಗೆ ಕೊಡುವುದರ ಮೂಲಕ ಬೆಂಬಲಿಸ್ತಾ ಇದ್ದಾರೆ. ಇವೆಲ್ಲವೂ ನಮಗೆ ಕೆಆರ್ಎಸ್ ಪಕ್ಷ ಒಳ್ಳೆಯ ದಾರಿಯಲ್ಲಿದೆ, ಜನರ ಹಿತಕ್ಕಾಗಿ ದುಡಿತಾ ಇದೆ, ಅದನ್ನ ಜನ ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ನಮಗೆ ಅರಿವಾಗುತ್ತೆ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ರಾಜ್ಯದ ಜನತೆಗೆ ತಿಳಿಯಪಡಿಸೋದೇನು ಅಂದ್ರೆ, ಅಥವಾ ಎಲ್ರಿಗೂ ಹೇಳೋದೇನು ಅಂದ್ರೆ, ನಿಮ್ಗೆಲ್ಲಾ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ 2 ಪರಮಭ್ರಷ್ಟ ಇಲಾಖೆಗಳು
ಸರ್ಕಾರಿ ಇಲಾಖೆಗಳು, ಒಂದು ಕಂದಾಯ ಇಲಾಖೆ, ಇನ್ನೊಂದು ಪೊಲೀಸ್ ಇಲಾಖೆ. ಕಂದಾಯ ಇಲಾಖೆಯಲ್ಲಿರುವಷ್ಟು ಭ್ರಷ್ಟಾಚಾರ, ದುರಾಡಳಿತ, ಮೋಸ, ವಂಚನೆ ಅಥವಾ ಅಲ್ಲಿರುವಷ್ಟು ಫ್ರಾಡ್ಗಳು ಬೇರೆ ಪೊಲೀಸ್ ಇಲಾಖೆ ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ಯಾರಾದ್ರೂ ಲಂಚ ಕೊಡ್ಲಿಲ್ಲ ಅಂದ್ರೆ ಆತನ ಹೆಸರಿನಲ್ಲಿರುವಂತಹ ಜಮೀನನ್ನ ಇನ್ಯಾರೋ ಹೆಸರಿಗೆ ಮಾಡುವಂತಹ ನೀಚರು ನಮ್ಮ ಕಂದಾಯ ಇಲಾಖೆಯಲ್ಲಿದ್ದಾರೆ. 100 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋದಿಲ್ಲ, ಬರ್ತ್ ಸರ್ಟಿಫಿಕೇಟ್ ಕೊಡೋದಿಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಕೊಡೋದಿಲ್ಲ. ಸಾವಿರಾರು ರೂಪಾಯಿ ಲಂಚ ತೆಗೆದುಕೊಂಡ್ರೆ ಕೊಟ್ರೆ ಮಾತ್ರ ಇವತ್ತು ನಮ್ಮ ಹಕ್ಕಾಗಿರುವಂತ ಖಾತಾ ಮಾಡಿಕೊಡ್ತಾರೆ. ಈ ತರಹಕ್ಕೆ ಅಲಿಸ್ತಾರೆ, ಸತಾಯಿಸ್ತಾರೆ. ಎಷ್ಟೋ ಕುಟುಂಬಗಳು, ರಾಜ್ಯದ ಲಕ್ಷಾಂತರ ಕುಟುಂಬಗಳು ಇವತ್ತು ಯಾರು ತಹಸೀಲ್ದಾರ್ ಕೋರ್ಟ್ ಅಲ್ಲಿ, ಎಸಿ ಕೋರ್ಟ್ ಅಲ್ಲಿ, ಡಿಸಿ ಕೋರ್ಟ್ ಅಲ್ಲಿ ನಿಂತ್ಕೊಂಡು ತಮ್ಮ ಆಸ್ತಿಯ ಜಮೀನಿನ ವಿಚಾರವಾಗಿ ನಿಂತ್ಕೊಂಡು ನಮಗೆ ಯಾವಾಗ ನಮ್ಮ ಭೂಮಿ ಅಥವಾ ನಮ್ಮ ಆಸ್ತಿ ನಮ್ಮ ಹೆಸರಿಗೆ ಬರುತ್ತೆ, ಈ ತರಕ್ಕೆ ಏನೇನೋ ಮೋಸ ಆಗಿದೆ, ಬೇರೆಯವ್ರ ಹೆಸರಿಗೆ ಹೋಗ್ಬಿಟ್ಟಿದೆ, ನಮ್ಮ ಅಣ್ಣ ತಮ್ಮಂದ್ರೆ ನಮಗೆ ಮೋಸ ಮಾಡಿರ್ಬೋದು ಅಥವಾ ಬೇರೆಯವರು ಮೋಸ ಮಾಡಿರ್ಬೋದು. ರಿಯಲ್ ಎಸ್ಟೇಟ್ ಶಾರ್ಕ್ಗಳು ನಮ್ಮ ಜಮೀನನ್ನ ಬೇರೆ ಯಾರಿಗೋ ಹೋಗುವ ಹಾಗೆ ಸರ್ಕಾರಿ ಯಂತ್ರಾಂಗವನ್ನ ಬಳಸ್ಕೊಂಡು ಮಾಡಿದ್ದಾರೆ. ಹಾಗಾಗಿ ನಮ್ಮ ಆಸ್ತಿಯನ್ನು ನಾವು ಉಳಿಸ್ಕೊಳ್ಳಬೇಕು. ಅದಕ್ಕೆ ಯಾವಾಗ ನಮ್ಮ ಆಸ್ತಿ ನಮಗೆ ಬರುತ್ತೆ ಅಂತೇಳಿ ತಹಸೀಲ್ದಾರ್ ಕೋರ್ಟ್ಗಳಲ್ಲಿ, ಎಸಿ ಕೋರ್ಟ್ಗಳಲ್ಲಿ, ಡಿಸಿ ಕೋರ್ಟ್ಗಳಲ್ಲಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಅವರ ಕಣ್ಣೀರಿನ ಶಾಪ ಏನಿದೆ, ಈ ಕಡು ನೀಚ ಅಧಿಕಾರಿಗಳಿಗೆ, ನೆಮ್ಮದಿ ಕಳೆದುಕೊಂಡಂತಹ ಬಡವನ ಶಾಪ ಏನಿದೆ, ಆ ಶಾಪ ಬಹಳ ಶಕ್ತಿಶಾಲಿಯಾದದ್ದು. ಅದು ಅವರ ನೆಮ್ಮದಿಯನ್ನ ಹಾಳು ಮಾಡಿರುವಂತವರಿಗೆ ಆ ಶಾಪ ಯಾವ ರೀತಿಯಲ್ಲಿ ತಟ್ಟುತ್ತೆ ಅನ್ನೋದನ್ನ ಇವತ್ತು ಅನುಭವಿಸುತ್ತಿರುವಂತಹ ನಿವೃತ್ತ ಸರ್ಕಾರಿ ನೌಕರರನ್ನ, ಹಲವು ಸರ್ಕಾರಿ ನೌಕರರನ್ನ ನೀವು ನೋಡಿದ್ರೆ ಇವನು ಇನ್ನೆಂತಹ ಮೋಸ ಪಾಪ ಮಾಡಿರಬಹುದು ಬಡ ಜನರಿಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಎರಡನೇ, ಅಷ್ಟೇ ಭ್ರಷ್ಟವಾದಂತಹ ಮತ್ತು ಎಲ್ಲಾ ರೀತಿಯಲ್ಲೂ ದಬ್ಬಾಳಿಕೆ, ದೌರ್ಜನ್ಯ, ಅಪರಾಧ ಕೃತ್ಯಗಳನ್ನು ಮಾಡುವಂತಹ ಇನ್ನೊಂದು ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ. ಇವತ್ತು ರಾಜ್ಯದಲ್ಲಿ ಪೊಲೀಸರಿಂದ ನೇರವಾಗಲಿ ಅಥವಾ ಪರೋಕ್ಷವಾಗಲಿ, ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಸಮಸ್ಯೆಗೆ ಸಿಲುಕಿಲ್ಲದ ಒಂದೇ ಒಂದು ಕುಟುಂಬ ನಮ್ಮ ರಾಜ್ಯದಲ್ಲಿಲ್ಲ. ಇವತ್ತು ನಮ್ಮ ರಾಜ್ಯದ ಜನ ಯಾವುದೋ ತಮ್ಮ ಮೇಲೆ ತಮಗಾಗಿರುವಂತಹ ಅನ್ಯಾಯದ ವಿರುದ್ಧ ನ್ಯಾಯ ಪಡೆದುಕೊಳ್ಳೋದಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಧೈರ್ಯವಾಗಿ ಹೋಗುವಂತ ಸ್ಥಿತಿಯಲ್ಲಿಲ್ಲ. ಮೊನ್ನೆ ಯಾರೋ ಒಬ್ಬ ನೀಚೆ ಒಬ್ಬ ಹೆಣ್ಣಾಗಿ, ನಾನು ಹೆಣ್ಣು ಗಂಡು ಅಂತ ಭೇದ ಮಾಡೋದಿಲ್ಲ, ಆದ್ರೆ ಸಂದರ್ಭದಲ್ಲಿ ಹೇಳ್ಬೇಕು, ಆ ನೀಚೆ, ಆ ಹೆಣ್ಣು SI ಯಾವುದೋ ಒಂದು ಕುಟುಂಬದ ಇವರು ವ್ಯಕ್ತಿಗಳು ತಮ್ಮ ಕುಟುಂಬದಲ್ಲಿರುವ ಒಬ್ಬ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಇದಕ್ಕೆ ಪೋಕ್ಸೋ ಕೇಸಲ್ಲಿ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ರೆ ಆ ನೀಚೆ ಪೊಲೀಸ್ ಅಧಿಕಾರಿನಿ ಅವರ ಹತ್ರನೇ 50,000 1 ಲಕ್ಷ ಡಿಮ್ಯಾಂಡ್ ಮಾಡಿ ಇವತ್ತು ತಪ್ಪಿಸ್ಕೊಂಡು ಓಡಾಡ್ತಿದ್ದಾಳೆ. ಬೇಲು, ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆಗಿದೆ. ಯಾರ್ಯಾರನ್ನ ಎಲ್ಲೆಲ್ಲನ್ನ ಏನು ಗೊತ್ತಾ ಬಗೆದು ನಮ್ಮ ಪೊಲೀಸರು ಯಾವ ಇಲಿ ಹಾವನ್ನ ಬೇಕಾದ್ರೂ ಹಿಡಿಯಬಲ್ಲರು. ಏನೋ ಹೈ ಪ್ರೊಫೈಲ್ ಕೇಸ್ ಆದಾಗ ಇವತ್ತು ಅವರದೇ ಇಲಾಖೆಯ ಒಬ್ಬ ಅಧಿಕಾರಿಣಿ ಪೋಕ್ಸೋ ಕೇಸಲ್ಲಿ ತನ್ನದೇ ಲಿಂಗದ ಇನ್ನೂ ಪಾಪ ಅಪ್ರಾಪ್ತೆಯಾಗಿರುವಂತಹ ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿರುವಾಗ ಅಲ್ಲಿ ಕೊಡಬೇಕಾದಂತಹ ಕಾನೂನು ಮತ್ತು ನೈತಿಕ ಬೆಂಬಲ ಮತ್ತು ಪೊಲೀಸ್ ಬೆಂಬಲವನ್ನ ಕೊಡದೆ ಆ ಕುಟುಂಬದವರಿಂದ, ಸಂತ್ರಸ್ತ ಕುಟುಂಬದಿಂದ ಲಂಚ ಕೇಳುವಂತಹ ನೀಚರು ಹೆಣ್ಣು ಗಂಡು ಅನ್ನದೇ ಈ ಇಲಾಖೆಯಲ್ಲಿದ್ದಾರೆ. ಮೊನ್ನೆ ಒಬ್ಬ ಹಿರೇಕೆರೂರಿನಲ್ಲಿ ತನ್ನ ಅಧೀನ ಅಧಿಕಾರಿಗೆ ತನ್ನ ಅಧೀನ ಮಹಿಳಾ ಅಧಿಕಾರಿಗೆ ಕಳಿಸಬಾರದಂತಹ ಅಶ್ಲೀಲ ಅಸಭ್ಯ ಮೆಸೇಜ್ಗಳನ್ನ ಕಳಿಸಿ ಆ ಹೆಣ್ಣು ಮಗಳು ಅಧಿಕಾರಿ ದೂರು ಕೊಟ್ಟಾಗ ಈಗ ಆತ ಸಸ್ಪೆಂಡ್ ಆಗಿದ್ದಾನೆ. ಇಲ್ಲಿ ಬೆಂಗಳೂರಿನ ಸೂರ್ಯನಗರದಲ್ಲಿ ಅವನು ಕಳ್ಳರಿಂದ ವಶಪಡಿಸಿಕೊಂಡಂತಹ ಚಿನ್ನವನ್ನ ಗಟ್ಟಿ ಮಾಡಿ ತನ್ನ ಹೆಂಡತಿಗೆ ಕೊಟ್ಟಿದ್ದಾನೆ. ಇನ್ನೊಬ್ಬ ನಾವು ನೋಡಿದಾಗೆ ತಲಘಟ್ಟಪುರ ಪೊಲೀಸ್ ಸ್ಟೇಷನ್ ನಲ್ಲಿ ದೂರೇ ದಾಖಲಿಸದೆ ಯಾರು ಟ್ರೆಸ್ಪಾಸಿಂಗ್ ಅಂದ್ರೆ ಮನೆಗೆ ಬಂದು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿ ದೂರು ದಾಖಲಿಸುವಂತ ಪ್ರಕರಣದಲ್ಲಿ ತದನಂತರ ದಾಖಲಿಸಿರೋದು. ಆ ಪ್ರಕರಣದಲ್ಲಿ ಎಲ್ಲ ಚಿನ್ನವನ್ನ ತಗೊಂಡು ಬಂದು ಯಾರ ಮನೆಯಿಂದ ಕಳ್ಳತನ ಆಗಿತ್ತು ಆ ಮನೆಯವನಿಗೆ ತಗೊಂಡು ಹೋಗಪ್ಪ ಅಂತಾರೆ. ಡ್ರಗ್ಸ್ ಏನಂತಾರೆ, ಪೆಡ್ಲರ್ಸ್. ಡ್ರಗ್ಸ್ ಜನರನ್ನ, ಸಮಾಜವನ್ನ, ಮಕ್ಕಳನ್ನ, ಯುವಜನಾಂಗವನ್ನ ದಾರಿ ತಪ್ಪಿಸುವಂತಹ, ಈ ಸಮಾಜವನ್ನ ಭ್ರಷ್ಟ ಮಾಡುವಂತಹ, ಅನಾರೋಗ್ಯಕ್ಕೀಡು ಮಾಡುವಂತಹ ಕಡು ನೀಚ ಡ್ರಗ್ಸ್ ಮಾರುವಂತಹ ಕ್ರಿಮಿನಲ್ಗಳೊಂದಿಗೆ ಪೊಲೀಸರು ಶಾಮೀಲಾಗಿದ್ದಾರೆ. ಇವತ್ತು ಎಷ್ಟೋ ಕಡೆ ಪೊಲೀಸರು ಕಳ್ಳರನ್ನ ಸಾಕೊಂಡಿದ್ದಾರೆ. ವೇಶ್ಯಾಗೃಹಗಳಲ್ಲಿ ಅವರ ಪಾಲುದಾರಿಕೆ ಇದೆ. ಇಂತಹ ಇವತ್ತು ಈ ರಾಜ್ಯದ ಜನಸಾಮಾನ್ಯರು ಯಾರೂ ಮಾಡದಂತ ಅಪರಾಧಗಳನ್ನ ಪೊಲೀಸರು ಕಾಕಿ ಡ್ರೆಸ್ ಹಾಕೊಂಡು ಮಾಡ್ತಾ ಇದ್ದಾರೆ. ಬಹುಶಃ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಅಂತ ಯಾರಿದ್ದಾರೆ ಇವತ್ತು ಅವರು
ಪೊಲೀಸರೇ ಆಗ್ಬಿಟ್ಟಿದ್ದಾರೆ ಅಥವಾ ಪೊಲೀಸರ ರಕ್ಷಣೆಯಲ್ಲಿ ಇವತ್ತು ತಮ್ಮ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆಗ್ಲೇ ನಾನು ಹೇಳಿದಾಗೆ ರಾಜ್ಯದ ನಾವು ನೋಡಿದಾಗೆ ಯಾವ ಮೂಲೆಗಾದ್ರೂ ಹೋಗಿ ಅವನು ಎಷ್ಟೇ ಶ್ರೀಮಂತ ಆಗಿರ್ಲಿ ಎಷ್ಟೇ ಬಡವರಾಗಲಿ, ವಿಶೇಷವಾಗಿ ಬಡವರಾಗಿದ್ರೆ ಅಂತನೂ ಒಂದಲ್ಲ ಒಂದು ರೀತಿಯಲ್ಲಿ ಪೊಲೀಸರಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಶೋಷಣೆಗೊಳಗೆ ಒಳಗಾಗಿರುವಂತಹ ವ್ಯಕ್ತಿಗಳೇ ಅಥವಾ ಕುಟುಂಬಗಳೇ ಇಲ್ಲ, ವ್ಯಕ್ತಿಗಳು ಅಂತ ಹೇಳೋಕ್ಕಾಗೋದಿಲ್ಲ, ಕುಟುಂಬಗಳೇ. ಅವರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇರ್ಬೋದು, ನೆಂಟರಿರ್ಬೋದು, ಅವರ ಯಾವುದೋ ಒಂದು ಕುಟುಂಬದ 2-3 ಡಿಗ್ರಿನಲ್ಲಿಯೇ ಒಂದಲ್ಲ ಒಂದು ತರದಲ್ಲಿ ಪೊಲೀಸರಿಂದ ಅನ್ಯಾಯಕ್ಕೊಳಗಾಗಿರುವಂತಹ ಶೋಷಣೆಗೊಳಗಾಗಿರುವಂತಹ ಜನ ಇದ್ದಾರೆ. ಇವತ್ತು ಅಂತಹ ಭ್ರಷ್ಟ ಅಧರ್ಮಿ ವ್ಯವಸ್ಥೆಯ ವಿರುದ್ಧ, ದಾನವೀ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಏಕೈಕ ಗುಂಪು ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಹಾಗಾಗಿಯೇ ಪೊಲೀಸರು, ನಾನು ಹಲವಾರು ಸಂದರ್ಭಗಳಲ್ಲಿ ಒಂದು ವಿಚಾರ ಹೇಳಬೇಕು. ನಾನು 4 ದಿವಸದಿಂದ ಒಂದು ಊರಿನಲ್ಲಿದ್ದೆ. ಆ ಊರಲ್ಲಿದ್ದಾಗ ಒಬ್ಬ ಪೊಲೀಸ್ ಬಂದು, ಸಾರ್ ನಮ್ಮ ಡಿಪಾರ್ಟ್ಮೆಂಟು ನಿಜಕ್ಕೂ ತುಂಬಾ ನೀಚವಾದ ಡಿಪಾರ್ಟ್ಮೆಂಟು ಸರ್, ಅಲ್ಲಿ ಮಾದನಾಯಕನಹಳ್ಳಿಯಲ್ಲಿ ನಮ್ಮವ್ರು ಏನ್ ಮಾಡಿದ್ರು ಅದು ಹಲ್ಕಟ್ ಕೆಲಸ ಸರ್, ನಾನು ವಿರೋಧಿಸಿದ್ದೀನಿ ಸರ್, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್. ಒಬ್ರಲ್ಲ ಇಬ್ರಲ್ಲ, ಸುಮ್ಮನೆ ನಮ್ಗೆ ಎಷ್ಟೋ ಕಡೆಗಳಲ್ಲಿ ಹೋದಾಗ ಪೊಲೀಸರು ಊಟ ಕೊಡಿಸ್ತಾರೆ, ತಿಂಡಿ ಕೊಡಿಸಿದ್ದಾರೆ, ಸಲ್ಯೂಟ್ ಹೊಡೆದಿದ್ದಾರೆ. ಯಾವುದೋ ಮಿನಿಸ್ಟರ್ ಹೊಡೆದಂಗೆ ನನಗೆ ಸಲ್ಯೂಟ್ ಹೊಡೆದಿದ್ದಾರೆ ಎಷ್ಟೋ ಕಡೆ ಪೊಲೀಸರು. ನಿಂತು ದಾರಿ ಹೋಗ್ತಿರೋ ನಮಸ್ಕಾರ ಸಾರ್ ಅಂದಿದ್ದಲ್ಲ, ಅಲ್ಲಿ ಹೋಗ್ತಿದ್ದಾಗ ಸ್ಟಿಫ್ ಆಗಿ ನಿಂತು ಸಲ್ಯೂಟ್ ಹೊಡೆದು ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ, ಯಾಕಿದ್ದಾರೆ? ನಾನು ಸೇರಿದಂತೆ ನಮ್ಮ ಪಕ್ಷದಲ್ಲಿ ಯಾರನ್ನು ಇಲ್ಲಿ ತನಕ ಜನಪ್ರತಿನಿಧಿ ಆಗಿಲ್ಲ, ಯಾವುದೋ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಿರೋದು ಬಿಟ್ರೆ. ಆದ್ರೂ ಪೊಲೀಸರಲ್ಲಿರುವಂತಹ ಕೆಲವೊಂದಷ್ಟು ಒಳ್ಳೆಯ ಜನರಿಗೆ ಯಾಕೆ ನಮ್ಮ ಮೇಲೆ ಗೌರವ ಇದೆ ಅಂದ್ರೆ, ಪೊಲೀಸ್ ಇಲಾಖೆಯಲ್ಲಿರುವಂತಹ ಈ ಕ್ಯಾನ್ಸರ್ ರೋಗಕ್ಕೆ ಮದ್ದು ಹುಡುಕ್ತಾ ಇರುವಂತಹ ಏಕೈಕ ಪಕ್ಷ ಅಥವಾ ಗುಂಪು ಅಥವಾ ಸಮುದಾಯ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು KRS ಪಕ್ಷದ ಸೈನಿಕರು ಅಂತ ಪೊಲೀಸ್ ಇಲಾಖೆಯಲ್ಲಿರೋರ್ಗೂ ಗೊತ್ತಿದೆ. ಆದರೆ ಪೊಲೀಸ್ ಇಲಾಖೆಯಲ್ಲಿರುವಂತಹ ಪರಮಭ್ರಷ್ಟರು, ಏನು ನೀಚರು, ದುರಹಂಕಾರಿಗಳು, ನಾಡದ್ರೋಹಿಗಳು ಇವತ್ತು ಅನ್ಯಾಯದ ವಿರುದ್ಧ, ಅಧರ್ಮದ ವಿರುದ್ಧ, ಅಕ್ರಮದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ದುರಾಡಳಿತದ ವಿರುದ್ಧ, ಭ್ರಷ್ಟ ರಾಜಕೀಯ ವ್ಯವಸ್ಥೆಯ ವಿರುದ್ಧ, ದಬ್ಬಾಳಿಕೆ, ದೌರ್ಜನ್ಯ, ಅಸಮಾನತೆಯ ವಿರುದ್ಧ ಸಮರ ಸಾರಿರುವಂತಹ KRS ಪಕ್ಷದವರ ಮೇಲೆ, KRS ಪಕ್ಷದ ಸೈನಿಕರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ರಾಜಾರೋಷವಾಗಿ ರಸ್ತೆಯಲ್ಲಿ ಹೊಡಿತಾ ಇದ್ದಾರೆ. ಹೇಳೋರು ಕೇಳುವವರು ಇಲ್ಲ ಅಂದ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಏನು ರಾಜ್ಯ ಮಹಿಳಾ ಹಕ್ಕುಗಳ ಇದು ಆಯೋಗ ಏನಿದೆ, ಮಹಿಳಾ ಹಕ್ಕುಗಳ ಆಯೋಗ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂತ ಅವ್ರನ್ನ ಶ್ಲಾಘಿಸಬೇಕು. ಮುರಳೀಧರ್ ಅನ್ನುವಂತ ಅವನು ವಿಶೇಷವಾಗಿ ಹಿಂದೆ ಯಾವುದೋ ಒಂದು ಪ್ರಕರಣದಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಒಬ್ಬ ಮಹಿಳೆಯನ್ನ ಕೈ ಹಿಡಿದು ದರದರ್ನೇ ಹೇಳ್ಕೊಂಡು ಹೋಗ್ತಿರುವಂತಹ ಒಂದು ವಿಡಿಯೋ ವೈರಲ್ ಆದಾಗ ಅವರು ಪತ್ರ ಬರೆದು ಮೇಲಧಿಕಾರಿಗಳಿಗೆ ಇದೇನು ವಿಚಾರಣೆ ಮಾಡಿ ನೋಡಿ ಅಂತ. ಈ ತರ ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಸರ್ಕಾರದ ಭಾಗವಾಗಿರುವಂತವರು ನಮ್ಮನ್ನು ಗಮನಿಸ್ತಾ ಇದ್ದಾರೆ. ಆದ್ರೆ ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಗೃಹ ಸಚಿವರ ಹಿಡಿತದಿಂದ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಕಳಿಸ್ಕೊಂಡು ಬಿಟ್ಟಿದೆ. ಅಲ್ಲಿ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಹೇಳ್ತಾರೆ, 1 ಕೋಟಿ ಕೊಟ್ಟು ನಾನು ಆನೇಕಲ್ MLAಗೆ ಇಲ್ಲಿಗೆ ಬಂದಿದ್ದೀನಿ, ನನ್ನ ಯಾರು ಏನು ಮಾಡ್ಕೊಳಕ್ ಆಗೋದಿಲ್ಲ, ಈ ವಿಚಾರವಾಗಿ ವರದಿ ಕಳಿಸಿ ಅಂತ ಗೃಹ ಮಂತ್ರಿಗಳು ಹೇಳ್ತಾರೆ. ವರದಿ ಬರ್ಲಿಲ್ವಾ? ಏನಾಯ್ತು? ಹೇಗಾಯ್ತು? ಕಳೆದ 1 ತಿಂಗಳಲ್ಲಿ ಎಷ್ಟು ಜನ ಪೊಲೀಸರು ನಮ್ಮ ರಾಜ್ಯದಲ್ಲಿ ಅಕ್ರಮ, ಅವ್ಯವಹಾರ, ಭ್ರಷ್ಟಾಚಾರ, ನೀಚತನ, ಅಪರಾಧ ಕೃತ್ಯಗಳನ್ನ ಮಾಡ್ತಿರುವಾಗ ಸಿಕ್ಕಾಕೊಂಡು ಅವರ ಇಲಾಖೆಯಿಂದಲೇ ಸಸ್ಪೆಂಡ್ ಆಗಿಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ನಾಳೆಯಿಂದ ನಮ್ಮ ಏನು ಜನರನ್ನ ತಲುಪೋದಿಕ್ಕೆ ನಾವು ಇವತ್ತು ಆಧುನಿಕವಾದಂತಹ ತಂತ್ರಜ್ಞಾನವನ್ನು ಬಳಸಿ ಏನ್ ಮಾಡ್ತಾ ಇದ್ವಿ ನಿಮ್ಗೆಲ್ಲ ಗೊತ್ತಿದೆ. ಬಹುಶಃ ದೇಶದ ಯಾವುದೇ ಭಾಗದಲ್ಲೂ ಫೇಸ್ಬುಕ್ ಅನ್ನ ಇಷ್ಟು ದಿನಗಳ ಕಾಲ ಇಷ್ಟು ಸಶಕ್ತವಾಗಿ ಬಳಕೆ ಮಾಡ್ತಾ ಜನಪರವಾಗಿ ಹೋರಾಟ ಮಾಡಿಕೊಂಡು ಬಂದಿರುವಂತಹ ಇನ್ನೊಂದು ಪಕ್ಷ ಸಂಘಟನೆ ಆಗಲಿಲ್ಲ. 2017-18ರಿಂದನೇ ಶುರು ಮಾಡಿ KRS ಪಕ್ಷ ಸ್ಥಾಪನೆ ಆಗೋದಕ್ಕೆ ಮೊದಲಿಂದನೇ ನಾನು ಸೇರಿದಂತೆ ನಮ್ಮ ಹಲವಾರು ಸಂಗಾತಿಗಳು ನಾವು ಫೇಸ್ಬುಕ್ ಲೈವ್ ಮಾಡ್ತಾ ದುರಾಚಾರವನ್ನ ನೇರವಾಗಿ ರಾಜ್ಯದ ಜನರ ಗಮನಕ್ಕೆ ತರೋದಕ್ಕೆ ಆರಂಭಿಸಿದ್ವಿ. ಇವತ್ತು ಅದು ನಾವಲ್ಲ, ನಮ್ಮಿಂದ ಪ್ರೇರಣೆ ಪಡ್ಕೊಂಡಿರುವಂತಹ ಸಹಸ್ರಾರು ಜನ ಇವತ್ತು ರಾಜ್ಯದಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ, ಲೈವ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಬಹಳ ಕಷ್ಟಪಟ್ಟು ತಿಕ್ಕಿ ಶೂನ್ಯದಲ್ಲಿ ಬೆಂಕಿಯನ್ನ ಸೃಷ್ಟಿಸಿ ಆ ಘರ್ಷಣೆಯಿಂದ, ಆ ಬೆಂಕಿಯಿಂದ ದೀಪವನ್ನ ಹಚ್ಚಿದೆವು. ಇವತ್ತು ಆ ದೀಪ ನೂರಾರು ದೀಪಗಳಿಗೆ ಬೆಳಕು ಕೊಟ್ಟಿದೆ. ಆ ದೀಪ ಇವತ್ತು ರಾಜ್ಯಾದ್ಯಂತ ಸಾವಿರಾರು ದೀಪಗಳಾಗಿ ಪರಿವರ್ತನೆ ಆಗಿದೆ. ಹಾಗಾಗಿ
KRS ಪಕ್ಷದವರನ್ನ ದಮನಿಸಬಹುದು ಅಂತ ಅಂದ್ಕೊಂಡ್ರೆ ನಮ್ಮಲ್ಲಿರುವಂತಹ ಕೆಲವರನ್ನ ನೀವು ದಮನಿಸಬಹುದು, ಅವರ ಆತ್ಮಸ್ಥೈರ್ಯವನ್ನ ಕುಗ್ಗಿಸಬಹುದು. ಆದರೆ ಬಹುತೇಕ KRS ಪಕ್ಷದ ಸೈನಿಕರನ್ನ ನೀವು ಏನೂ ಮಾಡ್ಲಾರಿರಿ. ಮತ್ತೆ ನಮ್ಮಿಂದ ಪ್ರೇರಣೆ ಪಡ್ಕೊಂಡಿರುವಂತಹ ಜನಸಾಮಾನ್ಯರನ್ನ, ಅವರ ಸ್ಫೂರ್ತಿಯನ್ನ, ಅವರ ಕೆಚ್ಚನ್ನ, ಅವರ ಕಾರ್ಯಚಟುವಟಿಕೆಗಳನ್ನ ನೀವು ಯಾವತ್ತೂ ನಿಲ್ಲಿಸಲಾರಿರಿ. ಹಾಗಾಗಿ ಈ ಸಂದರ್ಭದಲ್ಲಿ ಇದು ರಾಜಕೀಯ ಹೋರಾಟ, ನಮ್ಮದಂತೂ ರಾಜಕೀಯ ಹೋರಾಟ. ನಮ್ಮ ಹೋರಾಟ ಪೊಲೀಸ್ ಇಲಾಖೆಯ ವಿರುದ್ಧವೂ ಅಲ್ಲ, ಕಂದಾಯ ಇಲಾಖೆಯ ನೌಕರರ ವಿರುದ್ಧವೂ ಅಲ್ಲ, ಸರ್ಕಾರಿ ನೌಕರರ ವಿರುದ್ಧವೂ ಅಲ್ಲ. ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಒಂದು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣಕ್ಕಾಗಿ ನಾವು ಮಾಡ್ತಿರುವಂತಹ ಹೋರಾಟ. ಆ ಹೋರಾಟದಲ್ಲಿ ನಮಗೆ ಎದುರಾಗಿರುವಂತಹವರು ಅಥವಾ ನಮ್ಮ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಪಡ್ತಿರುವಂತಹವರು, ಜನಸಾಮಾನ್ಯರ ಒಂದು ಚೈತನ್ಯವನ್ನು ಹುಡುಕಿಸ್ತಿರುವಂತಹವರು, ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಮಾತನಾಡಬೇಕಾದಂತ, ಧ್ವನಿ ಎತ್ತಬೇಕಾದಂತ ಜನಸಾಮಾನ್ಯರ ಚೈತನ್ಯವನ್ನು ಹುಡುಕಿಸ್ತಿರುವಂತಹವರು ಪೊಲೀಸರು ಮತ್ತೆ ಕಂದಾಯ ಇಲಾಖೆಯ ನೌಕರರು. ಹಾಗಾಗಿ ನಾವು ಈ ಇಲಾಖೆ ನೌಕರರು ನಮ್ಮ ಮೇಲೆ ಅವನ ಕುನ್ನಿ, ಅವಳ ಕುಮಾರಿ, ಅವನೋ ಎಷ್ಟೋ ಜನ ಹಾಕಿದ್ರು, ಭಯ ಪಟ್ಟಿಲ್ಲ. ದಂಡಿಗೆ ಎದುರೋದಿಲ್ಲ, ದಾಳಿಗೆ ಎದುರೋದಿಲ್ಲ. ನಾವು ಇನ್ನು ದಾಸಪ್ಪನ ಗಲಗಂಟೆಗಂತೂ ಎದುರೋ ಪ್ರಶ್ನೆನೇ ಇಲ್ಲ. ಇವತ್ತಿಗೆ ನಾನು ಮೊದಲೇ ಹೇಳಿದಂತೆ, ನಾನಂತೂ ಪೊಲೀಸರು ನನ್ನ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗೋದಿಕ್ಕೆ ಯಾವಾಗ ಬಂದ್ರು ನನ್ಗೆ ಯಾವ ಭಯ, ಆತಂಕ ಇಲ್ಲ. ನಾನು ಸಿದ್ಧವಾಗಿದ್ದೀನಿ. ಆದ್ರೆ ಪೊಲೀಸರು ನ್ಯಾಯ ಮಾರ್ಗದಿಂದ ಬಂದ್ರೆ ಅವರು ಬರೋದಕ್ಕೆ ಮೊದಲೇನೆ ನಾನೇ ಹೋಗಿ ಅವ್ರಿಗೆ ಎಲ್ಲಿ ಸರೆಂಡರ್ ಆಗ್ಬೇಕು ಅಲ್ಲಿ ಸರೆಂಡರ್ ಆಗ್ತೀನಿ. ಆದ್ರೆ ಪೊಲೀಸರು ಅನ್ಯಾಯ ಮಾರ್ಗದಿಂದ ಬರ್ತಾ ಇದ್ರೆ ಕೆಟ್ಟ ಕೆಲಸ ಮಾಡೋದು ಸುಲಭ ಅಲ್ಲ ಅಂತ ಪೊಲೀಸರು ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ನಾವು ಏನ್ ಕ್ರಮ ತೆಗೆದುಕೊಳ್ಳಬೇಕು ಅಥವಾ ನಾವು ಯಾವ ರೀತಿ ಅವರ ದುಷ್ಕೃತ್ಯಗಳಿಗೆ ಅಡ್ಡ ಹಾಕಬೇಕು ಆ ತರಕ್ಕೆ ಅಡ್ಡ ಹಾಕ್ತೀವಿ. ಆದ್ರೆ ಕಾನೂನಿನ ನ್ಯಾಯದ ಮಾರ್ಗದಲ್ಲಿ ಬಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಹಾತ್ಮ ಗಾಂಧೀಜಿಯವರ ಅಹಿಂಸಾತ್ಮಕ ನೇರ ಕ್ರಿಯೆಯಲ್ಲಿ ನಂಬಿಕೆ ಇಟ್ಟುಕೊಂಡು ಇವತ್ತು ದೇಶದಲ್ಲಿನೇ ಮಹಾತ್ಮ ಗಾಂಧೀಜಿ ಅವರ ಹೆಸರು ಹೇಳುವಂತವರು ಇಲ್ಲ. ಹೋರಾಟಗಳಲ್ಲಿ ಅಹಿಂಸೆ ಅನ್ನುವಂತಹ ಪದ ಬಳಸಿ ಈ ತರಹದ ಸಂಘರ್ಷದ ಹೋರಾಟವನ್ನ ಮಾಡೋರಿಲ್ಲ, ಅದೇ ತರಹದ ನುಡಿದಂತೆ ನಡೆಯೋರಿಲ್ಲ. ಮತ್ತು ನೇರ ಕ್ರಿಯೆ, ನಾವು ಬರೀ ಅಲ್ಲಿ ಇಲ್ಲಿ ಸೆಮಿನಾರ್ಗಳಲ್ಲಿ ಅಲ್ಲಿ ಇಲ್ಲಿ ಮಾತನಾಡ್ಕೊಂಡಲ್ಲ, ಜನಸಾಮಾನ್ಯರನ್ನ ಇವತ್ತು ನಾವು ಹೋರಾಟಕ್ಕೆ ಇಳಿಸಿದ್ದೀವಿ. ಮತ್ತೆ ಅದೇ ಸಂದರ್ಭದಲ್ಲಿ ನಾವು ಅವರ ಜೊತೆಗೆ ನಿಂತುಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಅಹಿಂಸಾತ್ಮಕ ನೇರ ಕ್ರಿಯೆ ಏನಿದೆ, ಡೈರೆಕ್ಟ್ ಆಕ್ಷನ್, ಇವತ್ತು ಅದನ್ನ ಇವತ್ತಿನ ಸಂದರ್ಭದಲ್ಲಿ ದೇಶದಲ್ಲಿ ಮಾಡ್ತಾ ಇರುವಂತಹ ಏಕೈಕ ಪಕ್ಷ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಹಾಗಾಗಿ ನಾವು ಅಂಜೋದಿಲ್ಲ, ಅಳ್ಕೋದಿಲ್ಲ. ಸ್ವಾತಂತ್ರ್ಯ ಬಂದ ಕಾರಣಕ್ಕೆ ಈ ದೇಶದಲ್ಲಿ ಸಂವಿಧಾನ ರಚನೆ ಮಾಡುವಂತ ಒಂದು ಅವಕಾಶ ಸಿಕ್ತು. ಸಂವಿಧಾನವನ್ನು ಒಪ್ಪಿಕೊಂಡ ಕಾರಣಕ್ಕೆ ಇವತ್ತು ಪ್ರಜಾಪ್ರಭುತ್ವ ಬಂದಿದೆ. ಇಂತಹ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಏನೆಲ್ಲ ಹಕ್ಕುಗಳನ್ನ ಕೊಟ್ಟಿದೆ ಅದನ್ನ ನಾವು ಚಲಾಯಿಸೇ ತೀರ್ತೀವಿ ಈ ಸಂದರ್ಭದಲ್ಲಿ. ಹಾಗಾಗಿ ನಾನು ರಾಜ್ಯದ ಜನತೆಯಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ನೀವು ನಮ್ಮ ಜೊತೆಗೆ ನಿಲ್ಲಬೇಕು, ನಿಲ್ಲಿ. ನಮ್ಮಲ್ಲಿರುವಂತವರು ಸಾಮಾನ್ಯ ಹಿನ್ನೆಲೆ ಜನ, ಯಾವನೋ ಒಬ್ಬ ರಾಜಕಾರಣಿಯ ಮಗನೋ ಮೊಮ್ಮಗನೋ ದರ್ಪ ದಬ್ಬಾಳಿಕೆ ಕಾಮಾಂಧನಾಗಿ ಮಾಡಿರುವಂತಹ ಕೆಲಸಗಳನ್ನ ಮಾಡಿಕೊಂಡು ಇಲ್ಲಿ ಬಂದು ಪಕ್ಷದಲ್ಲಿ ಅಂತವ್ರು ಯಾರು ಇಲ್ಲ. ಇಲ್ಲಿರುವಂತವರು ಸಾಮಾನ್ಯ ಹಿನ್ನೆಲೆಯ ಜನ. ಯಾವನು ಅಕ್ರಮವಾಗಿ ದುಡ್ಡು ಮಾಡಿ ಆ ದುಡ್ಡನ್ನ ಜನರಿಗೆ ಚೆಲ್ಲಿ ನಾನು ಅಧಿಕಾರವನ್ನ ಪಡಿಬೇಕು ಅನ್ನುವಂತಹ ಜನರಿಲ್ಲ. ಇಲ್ಲಿ ಒಳ್ಳೆಯ ವಿಚಾರವಂತರು, ನೀತಿವಂತರು, ಶೀಲ ಮತ್ತು ಶಿಸ್ತು, ನುಡಿದಂತೆ ನಡೆಯುವ, ಪ್ರಾಮಾಣಿಕತೆಯಿಂದಿರುವ, ನೈತಿಕತೆಯನ್ನ ಕಾಪಾಡಿಕೊಳ್ಳುವ ಒಂದು ಶೀಲ ಏನಿದೆ, ಆ ಶೀಲ ಮತ್ತು ಶಿಸ್ತು ನಾವು 10 ಜನ ಇದ್ರು ಈ ತರ 100 ಜನರ ಗುಂಪಿಗೆ ಸಮಾನ. ನಿಮಗೆ ನೋಡಿದ್ದೀರಾ ನೀವು. ಹಾಗಾಗಿ 10 ಜನ KRS ಪಕ್ಷ ಟಿ ಶರ್ಟ್ ಹಾಕೊಂಡಿರೋದ್ರೆ 100 ಜನ ಗಮನಿಸ್ತಾ ಇರ್ತಾರೆ. ಆ ತರದ ಒಂದು ಶಿಸ್ತಿನಲ್ಲಿ, ಸೈನ್ಯದ ಶಿಸ್ತಿನಲ್ಲಿ ಇವತ್ತು ದೇಶವನ್ನ, ರಾಜ್ಯವನ್ನ ನೀಚರಿಂದ, ಭ್ರಷ್ಟರಿಂದ, ದುರುಳರಿಂದ, ರಾಕ್ಷಸರಿಂದ ಕಾಪಾಡಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಿರುವಂತಹ ಪಕ್ಷ KRS ಪಕ್ಷ. ಹಾಗಾಗಿ ಈ ಪಕ್ಷದ ಅಳಿವು ಮತ್ತು ಉಳಿವು ಇವತ್ತು ರಾಜ್ಯದ ಜನರ ಕೈಯಲ್ಲಿದೆ. ಈ ನಿಟ್ಟಿನಲ್ಲಿ ನಮ್ಮ ಏನು ಎದ್ದೇಳು ಕನ್ನಡಿಗ KRS ಪಕ್ಷ ಸೇರುವ ಅಂತ ಒಂದು ಅಭಿಯಾನವನ್ನು ಆರಂಭಿಸಲಾಗಿದೆ. ಈ ಅಭಿಯಾನ ನಿಮ್ಮೂರಿಗೂ ಬರುತ್ತೆ, ನಿಮ್ಮ ಜಿಲ್ಲೆಗಳಿಗೂ ಬರ್ತಾ ಇದೆ. ಈಗಾಗಲೇ ಸುಮಾರು 7-8 ಜಿಲ್ಲೆಗಳಲ್ಲಿ ಕಳೆದ 2 ದಿವಸಗಳಲ್ಲಿ 6 ಜಿಲ್ಲೆಗಳಲ್ಲಿ ಈ ಅಭಿಯಾನ ಮುಗಿದಿದೆ. ಇನ್ನು 22 ಜಿಲ್ಲೆಗಳಲ್ಲಿ ಮುಂದಿನ 7-8 ದಿನಗಳ ಕಾಲ ಈ ಅಭಿಯಾನ ನಡೆಯುತ್ತೆ. ಎಲ್ಲರೂ ಸರಿ ನಿಮಗೆ KRS ಪಕ್ಷದವರ KRS ಪಕ್ಷದ ಟಿ ಶರ್ಟ್ ಹಾಕೊಂಡಿರುವಂತಹ ಸೈನಿಕರು ಕಾಣಿಸಿದ್ರೆ ಖುದ್ದಾಗಿ ಹೋಗಿ ಅವರನ್ನ ಪರಿಚಯ ಮಾಡಿಕೊಂಡು 100 ರೂಪಾಯಿ ದೇಣಿಗೆ ಕೊಟ್ಟು ಸದಸ್ಯತ್ವ ತೆಗೆದುಕೊಂಡು ನೀವು ಸದಸ್ಯರಾಗಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದೋ ಕಾರಣಕ್ಕಾಗಿ ಸದಸ್ಯತ್ವ ತೆಗೆದುಕೊಳ್ಳೋದಕ್ಕೆ ಇಷ್ಟ ಇಲ್ವಾ, ನಮ್ಮ QR ಕೋಡ್ ಇದೆ, KRSparty.org ಹೋದ್ರೆ ಒಂದು QR ಕೋಡ್ ಸಿಗುತ್ತೆ. ಡೈರೆಕ್ಟ್ ಆಗಿ ಅದಕ್ಕೆ ಫೋನ್ ಪೇನೋ ಗೂಗಲ್ ಪೇನೋ ಮಾಡಿ ಡೈರೆಕ್ಟ್ ಆಗಿ ನಮ್ಮ ಪಕ್ಷದ ಅಕೌಂಟಿಗೆ ಬರುತ್ತೆ. ಅದನ್ನ ನಾವು ಪಾರದರ್ಶಕವಾಗಿ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ KRS ಪಾರ್ಟಿ ಬ್ಯಾಲೆನ್ಸ್ ಶೀಟ್ ಅಂತ ನೀವು ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡಿದ್ರೆ ಕಳೆದ 4 ವರ್ಷಗಳ ನಮ್ಮ ಆಯಾ ವ್ಯಯಗಳೆಲ್ಲ ನಿಮಗೆ ನಿಮ್ಮ ಫೇಸ್ಬುಕ್
ಫೋನಲ್ಲಿ ಸಿಗುತ್ತೆ. ಹಾಗಾಗಿ ಇಷ್ಟು ಪಾರದರ್ಶಕವಾಗಿ ಕೆಲಸ ಮಾಡ್ತಿರುವಂತ ಇನ್ನೊಂದು ಪಕ್ಷ ಇಲ್ಲ. ನೀವು ಕೊಡುವ ಯಾರೋ ಒಬ್ಬ ದುಡ್ಡು ತಂದು ನಾನು ಹೇಳ್ದಂಗೆ ಕೇಳಿ ಅನ್ನುವಂತ ಪಕ್ಷ ಅಲ್ಲ ಇದು. ಜನರ ಮಾಲೀಕತ್ವದಲ್ಲಿ ನಡೀತಿರುವಂತಹ ಪಕ್ಷ. ಹಾಗಾಗಿಯೇ ಇವತ್ತು ಇಷ್ಟು ಜನ ಇಷ್ಟು ಧೈರ್ಯದಿಂದ ಕೆಲಸ ಮಾಡ್ತಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ನೀವು ಈ ಪಕ್ಷ ಜನಪರವಾಗಿರಬೇಕು, ಮುಂದೆ ನೀವು ಹೋರಾಟ ನಡಿಬೇಕು ಅಂದ್ರೆ ಪಕ್ಷದ ಕಾರ್ಯಕರ್ತರು ಮನೆ ಬಿಟ್ಟು ಮಠ ಬಿಟ್ಟು ಜೈಲಿಗೆ ಹೋಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಬಿಸಿಲಲ್ಲಿ, ಮಳೆನಲ್ಲಿ, ಚಳಿನಲ್ಲಿ ನೊಂದು ಬೆಂದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಯಾರಿಗಾಗಿ ಮಾಡ್ತಾ ಇದ್ದಾರೆ? ಯಾರಿಗಾಗಿ ಮಾಡ್ತಾ ಇದ್ದಾರೆ? ಅವರು ಈ ರಾಜ್ಯದ ಜನರಿಗಾಗಿ, ಸಂವಿಧಾನ ಉಳಿಸಿಕೊಳ್ಳೋದಕ್ಕಾಗಿ, ಹಕ್ಕುಗಳನ್ನು ಉಳಿಸಿಕೊಳ್ಳೋದಕ್ಕಾಗಿ, ಮುಂದಿನ ಭವಿಷ್ಯವನ್ನ ನಮ್ಮ ಮುಂದಿನ ತಲೆಮಾರುಗಳಿಗೆ ಸುಭದ್ರ ಮಾಡಿ ಕಟ್ಟಿಕೊಡೋದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸ್ವಾರ್ಥಕ್ಕಾಗಿ, ಅಧಿಕಾರಕ್ಕಾಗಿ ಮಾಡೋ ಹಾಗಿದ್ರೆ ಹಲವು ರೀತಿಯ ದಾರಿಗಳಿವೆ. ಹಲವು ನೀಚರ ಏನು ಬೂಟು ನೆಕ್ಕಿ ಅಧಿಕಾರವನ್ನ ಗಳಿಸಬಹುದು. ಆ ತರಹದ ಸ್ವಾಭಿಮಾನ ಇಲ್ಲದ, ಆತ್ಮಗೌರವ ಕಳೆದುಕೊಂಡ ಜನ ಅಲ್ಲ ನಮ್ಮ KRS ಪಕ್ಷದ ಸೈನಿಕರು. ಹಾಗಾಗಿ ಅವರ ಸ್ವಾಭಿಮಾನವನ್ನ ಮತ್ತು ಆತ್ಮಾಭಿಮಾನವನ್ನ ನೀವು ಕಾಪಾಡಬೇಕು. ಆ ಜವಾಬ್ದಾರಿ ನಿಮ್ಮದಿದೆ. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ನೀವು KRS ಪಕ್ಷದ ಸದಸ್ಯತ್ವ ತೆಗೆದುಕೊಳ್ಳಿ, ಬನ್ನಿ, ಬೆಂಬಲಿಸಿ, KRS ಪಕ್ಷದ ಸದಸ್ಯರಾಗಿ ದೇಣಿಗೆ ಕೊಟ್ಟು ಬೆಂಬಲಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಇದೇ ಸಂದರ್ಭದಲ್ಲಿ ಮತ್ತೊಮ್ಮೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿರುವಂತಹ ಹೋರಾಟಗಾರರು, ಚಿಂತಕರು, ಯಾವ್ಯಾವುದೋ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ಜನಪರವಾಗಿ ಕೆಲಸ ಮಾಡ್ತಿರುವಂತವ್ರು, ನೀವು ಪ್ರಾಮಾಣಿಕರಾಗಿದ್ರೆ, ರಾಜ್ಯದ ಭವಿಷ್ಯದ ಬಗ್ಗೆ ನಿಮಗೆ ಪ್ರಾಮಾಣಿಕವಾದ ಕಾಳಜಿ ಇದ್ರೆ, ನೀವು ಏನು ಯಾವುದೋ ರೀತಿಯ ಹಣಕ್ಕೋ ಆಮಿಷಕ್ಕೋ ಬಲಿಯಾಗುವಂತಹ ಹೋರಾಟಗಾರರು ಅಲ್ಲದೇ ಇದ್ರೆ, ನಾಟಕ ಮಾಡುವಂತ ಹೋರಾಟಗಾರರು ಅಲ್ಲದೇ ಇದ್ರೆ, ನಿಜಕ್ಕೂ ನಿಮಗೆ ರಾಜ್ಯದ ಜನರ ಬಗ್ಗೆ ಕಾಳಜಿ ಇದ್ದಿದ್ದೇ ಆದರೆ ಇವತ್ತು ನೀವು KRS ಪಕ್ಷದ ಜೊತೆಗೆ ನಿಲ್ಲಬೇಕು. ನಮ್ಮ ಜೊತೆಗಂದ್ರೆ ನಮ್ಮ ಪಕ್ಷವನ್ನ ಬೆಂಬಲಿಸಿ ಹೇಳಿಕೆಯನ್ನಾದ್ರೂ ಕೊಡಬೇಕು. ಯಾರಿಗೆ ಆಗ್ರಹ ಮಾಡಬೇಕು, ಕಾನೂನು ಉಳಿಸೋದಿಕ್ಕೆ, ಸಂವಿಧಾನ ಉಳಿಸೋದಿಕ್ಕೆ ಅವರಿಗೆ ಆಗ್ರಹ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇಷ್ಟನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಮನಸ್ಥಿತಿ ಹೇಗಿದೆ, ನಾನು ಕುಲನಾಯಕರು ಅಂತ ಭಾವಿಸಿರುವಂತಹ ಕುವೆಂಪು ಅವರ ಒಂದು ಕವನ ಅಥವಾ ಮಾತು, ಅದು ಕವನ ಅನ್ನೋದಕ್ಕಿಂತ ಮಾತುಗಳು ಅಥವಾ ಏನಂತಾರೆ ಅವರ ಚಿಂತನೆ ಅಂತಲ್ಲ, ಅವರ ವಿಚಾರ ಒಂದು ನನಗೆ ಜ್ಞಾಪಕ ಬರುತ್ತೆ. ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾ ನಿವಾಹಕೆ ಇರದ ಭಯ, ನಿನಗೇತಕ್ಕೆ ಬಿಡು ಅನು ಶ್ರದ್ಧೆಯ ನೀಡು, ನಿನ್ನನೆ ನೈವೇದ್ಯವ ನೀಡು. ಎಲ್ಲೆಲ್ಲಿಯೂ ಕೈ, ಎಲ್ಲೆಲ್ಲಿಯೂ ಕಾಲ್, ಎಲ್ಲೆಲ್ಲಿಯೂ ಕಣ್ ಕಾಣದ, ಎಲ್ಲೆಲ್ಲಿಯೂ ಕೈ, ಎಲ್ಲೆಲ್ಲಿಯೂ ಕಾಲ್, ಎಲ್ಲೆಲ್ಲಿಯೂ ಕಣ್ತಾನದ, ಸತುಚಿತು ಶಕ್ತಿಯ ಆನಂದವಿರಲ್, ಸತುಚಿತು ಶಕ್ತಿಯ ಆನಂದವಿರಲ್, ಬಿಡು ಏತಕ್ಕೆ ನಿನಗೆ ವಿಷಾದ, ತೇನ ವಿನಾ ತೇನ ವಿನಾ ತೃಣಮಪಿ ನ ಚಲತಿ, ತೇನ ವಿನಾ ಮಮತೆಯ ಬಿಡು ಹೋ ಮೂಢಮನ. ಈ ಮಾತು ನಾನು ಹೇಳಿದಂಗೆ ಒಂದು ಆದರ್ಶದಲ್ಲಿ ನಡೀತಿರುವಂತವರು, ನಾವು ಯಾವುದೇ ವಿಷಾದಗಳಿಲ್ಲದೆ, ಭಯಾತಂಕಗಳಿಲ್ಲದೆ, ಇದು ಈ ಸಂದರ್ಭದಲ್ಲಿ ನಾನು ಒಬ್ಬ ಮಾತಾಡ್ತಿದ್ದೀನಿ, ಆದ್ರೆ ನನ್ನದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಕೆಲಸ ಮಾಡ್ತಿರುವಂತಹ ಸಾವಿರಾರು ಜನ KRS ಪಕ್ಷದ ಸೈನಿಕರು ಇದೇ ರೀತಿಯಲ್ಲಿದ್ದಾರೆ. ಒಂದು ರೀತಿಯಲ್ಲಿ ಪ್ರಕೃತಿಯಲ್ಲಿ ಅಥವಾ ಯಾವುದೋ ಒಂದು ಶಕ್ತಿಯಲ್ಲಿ ನಂಬಿಕೆ ಇಟ್ಟು ನಾವು ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಹಾಗಾಗಿ ಘೋಷಿತ ಸಮರವನ್ನೇ ಸಾರಿದ್ದೇವೆ. ಮೊದಲು ಹೇಳಿದಂಗೆ ಅನ್ಯಾಯ, ಅಕ್ರಮ, ಅಧರ್ಮ, ಭ್ರಷ್ಟಾಚಾರ, ದುರಾಡಳಿತ, ಭ್ರಷ್ಟ ರಾಜಕೀಯ ವ್ಯವಸ್ಥೆ ಇವೆಲ್ಲದರ ವಿರುದ್ಧವಾಗಿ ಸಮಾನತೆಗಾಗಿ, ನ್ಯಾಯಕ್ಕಾಗಿ, ನೀತಿಗಾಗಿ ಇದು ನಮ್ಮದು ಘೋಷಿತ ಸಮರ. ಈ ಸಂದರ್ಭದಲ್ಲಿ KRS ಪಕ್ಷದವರ ಮೇಲೆ ಸುಳ್ಳು ದೂರುಗಳನ್ನು ಹಾಕುತ್ತಾ, ಹಿಂಸಿಸ್ತಾ, ಹೊಡಿತಾ, ಅವರನ್ನ ನಾನಾ ರೀತಿಯಲ್ಲಿ ಹೆದರಿಸ್ತಾ ಬೆದರಿಸ್ತಾ ಯಾರಾದರೂ ಸಮರವನ್ನ ಸಾರಿದ್ದರೆ ಅದು ಅಘೋಷಿತ ಸಮರ ಮಾತ್ರ ಆಗುತ್ತೆ. ಯಾಕಂದ್ರೆ ಅದು ಘೋಷಿತ ಸಮರವನ್ನಾಗೇನಾದ್ರೂ ಮಾಡಿದರೆ ನಾಡಿನ ಜನ ಬೀದಿಗೆ ಬಂದು ಆ KRS ಪಕ್ಷದವರ ಮೇಲೆ ಘೋಷಿತ ಸಮರ ಸಾರಿರುವಂತವರ ವಿರುದ್ಧವಾಗಿ ಅವರು ನಿಲ್ಲುತ್ತಾರೆ. ನಮಗೆ ಗೊತ್ತಿದೆ, ಖಾತ್ರಿ ಇದೆ, ನಾವೇ ಪಾಂಡವರು ಅಥವಾ ನಮ್ಮದು ಪಾಂಡವರ ಕಡೆ ನಾವಿರುವಂತಹವರು. ನಮ್ಮ ವಿರುದ್ಧ ಇರುವಂತಹದ್ದು ಕೌರವ ಪಡೆ, ನಾವು ಶ್ರೀರಾಮನ ಸೈನ್ಯದ ಕಾಲಾಳುಗಳು. ನಮ್ಮ ವಿರುದ್ಧ ಇರುವಂತಹವನು ರಾವಣನ, ಕುಂಭಕರ್ಣನ ಕಡೆಯ ಕಾಲಾಳುಗಳು.
ಹಾಗಾಗಿ ನಾವು ಧರ್ಮದ ಪರ ಇದ್ದೀವಿ, ಸತ್ಯದ ಪರ ಇದ್ದೀವಿ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ನಮ್ಮದು ಘೋಷಿತ ಸಮರ, ನಮ್ಮ ವಿರುದ್ಧವಾಗಿ ಘೋಷಿತ ಸಮರವನ್ನ ಸಾರಲಾರದವರು ನೀಚ ಕೃತ್ಯಗಳನ್ನ ಎಸಗುತ್ತಾ ಅಘೋಷಿತ ಸಮರವನ್ನಷ್ಟೇ ಸಾರಬಲ್ಲರು. ಮತ್ತೆ ಆ ಅಘೋಷಿತ ಸಮರ ಒಂದು ಯಾವುದೋ ಒಂದು ಸ್ಥಿತಿಗೆ ಹೋದಾಗ ರಾಜ್ಯದ ಜನ ಅದನ್ನ ಮನಗೊಂಡು ಅವರ ವಿರುದ್ಧವಾಗಿ ನಿಲ್ತಾರೆ, ಎದ್ದು ಬರ್ತಾರೆ. ಮೂಲೆಗಳಿಂದ ಜನ ಎದ್ದು ಬರ್ತಾರೆ. ಆ ಮಾತನ್ನ, ಈ ವಿಚಾರವನ್ನ ರಾಜ್ಯದ ವಿಶೇಷವಾಗಿ ಪೊಲೀಸ್ ಇಲಾಖೆ ಮತ್ತು ಭ್ರಷ್ಟ ಸರ್ಕಾರಿ ನೌಕರರು ತಿಳ್ಕೊಳ್ಬೇಕು, ಮತ್ತೆ ಭ್ರಷ್ಟ ರಾಜಕಾರಣಿಗಳು ತಿಳ್ಕೊಳ್ಬೇಕು. ಇನ್ನು ಮುಂದಕ್ಕೆ ಈ ಹೋರಾಟ ರಾಜಕೀಯ ಹೋರಾಟವಾಗುತ್ತೆ. ಇದು ಪೊಲೀಸರ ಈ ದಬ್ಬಾಳಿಕೆ ದೌರ್ಜನ್ಯ ಮುಂದುವರಿತಾ ಹೋಗ್ತಿದ್ದಂಗೆ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಇದರಿಂದ ದೊಡ್ಡ ಪೆಟ್ಟು ಬೀಳುತ್ತೆ. ಯಾವ್ದಾವ್ದು ಕೆಂಪು ಕಟ್ಕೊಂಡು ಸಂವಿಧಾನ ಅಂತ ಓಡಾಡ್ತಿರುವಂತಹ ರಾಹುಲ್ ಗಾಂಧಿಗೂ ಸೇರಿದಂತೆ, ಇನ್ನು ಸಾಮಾಜಿಕ ನ್ಯಾಯದ ಹರಿಕಾರ ಇವತ್ತಿನ ಆಧುನಿಕ ದೇವರಾಜ ಅರಸ್ ಅಂತ ಹೇಳುವಂತಹ ಸಿದ್ದರಾಮಯ್ಯನವ್ರಿಗೂ ಸೇರಿದಂತೆ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಮೆಟೀರಿಯಲ್ ಅಂತ ಹೇಳ್ಕೊಂಡು ಓಡಾಡ್ತಿರುವಂತಹ ಗೃಹ ಮಂತ್ರಿ ಪರಮೇಶ್ವರ್ಗೂ ಸೇರಿದಂತೆ ಎಲ್ಲರಿಗೂ ಈ ರಾಜಕೀಯ ಹೋರಾಟದ ಕಾವು ತಗಲುತ್ತೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ರಾಜಕೀಯ ಮುಖಂಡಗಳು ಅಥವಾ ಅವರ ಕೆಲಸ ಏನು ಕಾಣಿಸದೇ ಇರೋದ್ರಿಂದ ನಮ್ಮ ವಿರುದ್ಧ ನಡೀತಿರುವಂತಹ ಷಡ್ಯಂತ್ರ ಪಿತೂರಿಯಲ್ಲಿ ಆ ವಿಚಾರವಾಗಿ ಮಾತಾಡಕ್ ಹೋಗೋದಿಲ್ಲ. ಆದರೆ ಅಂತಿಮವಾಗಿ ಪೊಲೀಸರಿಗೆ ಈ ಸಂದರ್ಭದಲ್ಲಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ನೀವು ದಾನವೀ ಶಕ್ತಿಯನ್ನ ತೋರಿಸಿದ್ದೇ ಆದರೆ ಸಾತ್ವಿಕ ಶಕ್ತಿ ಯಾವತ್ತಿಗೂ ಸತ್ಯಮೇವ ಜಯತೆ, ಅದೇ ಗೆಲ್ಲುತ್ತೆ. ಇಷ್ಟನ್ನ ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ, ಬಂಧುಗಳೇ, ದಯವಿಟ್ಟು ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಫೇಸ್ಬುಕ್ ಪೇಜಲ್ಲಿ ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾ, ಅದು ಇನ್ಸ್ಟಾಗ್ರಾಮ್ ಇರ್ಬೋದು, ಟ್ವಿಟರ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಶೇರ್ ಮಾಡಿ, ವಾಟ್ಸಾಪ್ಗಳಲ್ಲಿ ಕಳಿಸಿ. ಲಿಂಕ್ಗಳನ್ನೆಲ್ಲ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಪಾರ್ಟ್ ಬೈ ಪಾರ್ಟ್ ಆದ್ರೂ ಒಂದೇ ಸಲ ಕಳ್ಸೋದಿಕ್ಕಾಗಲ್ಲ ಅಂದ್ರೆ ಶೇರ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಈಗ ಯಾವ ಪೇಜ್ಗಳಿಂದ ಈ ಫೇಸ್ಬುಕ್ ಲೈವ್ ಅಥವಾ ಯೂಟ್ಯೂಬ್ ಲೈವ್ ಆಗ್ತಿದೆಯೋ, ರೆಕಾರ್ಡ್ ಆಗಿ ಸ್ಟ್ರೀಮ್ ಆಗ್ತಿದೆಯೋ, ಆ ಲಿಂಕ್ಗಳೇ ನಾಳೆಗೆ ಇಲ್ಲದೆ ಹೋಗಬಹುದು. ನಾಳೆ ನಾಡಿದ್ರಲ್ಲಿ ಹಿಂದೆ ನಮ್ಗೆ ಗೊತ್ತಿದೆ, ನಮ್ಮ 4.25 ಲಕ್ಷ 4.25 ಲಕ್ಷ ಇದ್ದ ಸಬ್ಸ್ಕ್ರೈಬರ್ಸ್ ಇದ್ದಂತ ನಮ್ಮ ಪಕ್ಷದ ಪೇಜು ಇವತ್ತು ನಮ್ ಕೈಗೆ ಸಿಕ್ಕಿಲ್ಲ. ಅದು ಯಾವೆಲ್ಲ ರೀತಿಯಲ್ಲಿ ಪಿತೂರಿ ನಡೆದು ಅದನ್ನ ನಮ್ಮ ದೇಶದಲ್ಲಿ ಯಾರು ನೋಡಕ್ಕಾಗದೇ ಇರೋ ತರಕ್ಕೆ ಮಾಡಿಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಅದೇ ತರಹದ ಪಿತೂರಿಗಳು ಇವತ್ತು ಬೇರೆ ಬೇರೆ ಹಂತಗಳಲ್ಲಿ ಹರಕೊಲ್ಲಲ್ ಪರ ಕಾಯುವನೇ ದೇವರೇ, ಯಾರು ನಮ್ಮ ಹಕ್ಕುಗಳನ್ನ ರಕ್ಷಿಸಬೇಕಾಗಿತ್ತು ಅಂತ ಪೊಲೀಸ್ ಇಲಾಖೆ ನಮ್ಮ ಹಕ್ಕುಗಳನ್ನ ದಮನ ಮಾಡೋದಿಕ್ ಹೋದಾಗ ನಮಗೂ ಎರಡಿದೆ. ಒಂದು ನ್ಯಾಯಾಂಗ ಇದೆ, ನಾವು ಅದರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಪ್ರಕೃತಿ ನಮಗೆ ನ್ಯಾಯ ಕೊಡಿಸುತ್ತೆ ಅನ್ನೋದ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೇಳ್ಕೊಳ್ತೀನಿ, ದಯವಿಟ್ಟು ಇದನ್ನ ಶೇರ್ ಮಾಡಿ, ಡೌನ್ಲೋಡ್ ಮಾಡಿಕೊಂಡು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಶುಭರಾತ್ರಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ನಮಸ್ಕಾರ.